Okay. ಎಲ್ಲರಿಗೂ ಶುಭ ಸಂಜೆ. ವಯೋಮಾನಸ ಸಂಜೀವಿನಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಈ ಇಂದಿನ ದಿನ ಪಾಲ್ಗೊಂಡಿರುವ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಮತ್ತು ಜಿರಿಯಾಟ್ರಿಕ್ ಯೂನಿಟ್ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ಕಡೆಯಿಂದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಇವತ್ತಿನ ರಿಸೋರ್ಸ್ ಪರ್ಸನ್ ಆಗಿರುವಂತಹವರು ಡಾಕ್ಟರ್ ಸೌರಭ್ ಜೋಶಿ ಅಂತ. ಸರ್, ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೊ ಇಷ್ಟು ದಿನ ಆ, ಬೇರೆ ಬೇರೆ ತರಹದ ಕಾಯಿಲೆಗಳಾಗಿರ್ಬೋದು, ಅದನ್ನ ಹೇಗ್ ತಡೆಗಟ್ಟೋದು, ಈ ತರ ಲೈಕ್ ಕಾಮನ್ ಆಗಿ ಎಲ್ಲರೂ ಡಿಸೀಸ್ ಬಗ್ಗೆನೇ ನಿಮ್ಮ ಹತ್ರ ವಿಷಯಗಳನ್ನ ಹಂಚಿಸ್ಕೊಂಡಿರ್ಬೋದು. ಅದೇ ರೀತಿ ನಿಮ್ಗೂ ಕೂಡ ಅದರಲ್ಲೇನೆ ತುಂಬಾ ಡೌಟ್ಸ್ ನ ಕ್ಲಾರಿಫೈ ಮಾಡಿದ್ದಾರೆ. ಬಟ್ ಇವತ್ತು ತಗೊಳ್ತಾ ಇರೋ ಸೆಷನ್ ಅಂದ್ರೆ ಆರೋಗ್ಯ ಜಾಗೃತಿ ಅಂತ ಮೂಡಿಸ್ತಾ ಇರೋ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೌರಭ್ ಜೋಶಿ ಅವರು ಸಾಮಾನ್ಯವಾಗಿ ಲೈಕ್ ಇವಾಗ ವಯಸ್ಸಾದವರೇ ಅವರ ಲೈಕ್ ಆತ್ಮೀಯರನ್ನ ಅಥವಾ ಸಂಗಾತಿಯನ್ನ ಕಳ್ಕೊಳ್ತಾರೆ ಅಂತ ಅಲ್ಲ, ಎಲ್ಲ ಏಜ್ ಗ್ರೂಪ್ ಅಲ್ಲೂ ಎಲ್ಲರೂ ಇದನ್ನ ಫೇಸ್ ಮಾಡ್ಬೋದು. ಬಟ್ ಮೇನ್ ಆಗಿ ಏಜ್ ಆಗ್ತಾ ಆಗ್ತಾ ಸಾವು ಅನ್ನೋದು ಸಹಜವಾಗಿರುತ್ತೆ. ಅದರಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಅಂತ ನಾವೆಲ್ಲರೂ ಕನ್ಸಿಡರ್ ಮಾಡ್ಕೊಂಡ್ರು ಸಹ ವಯಸ್ಸಾದ್ಮೇಲೆ ಸಾವು ಅನ್ನೋದು ಕಾಮನ್. ಸೊ ಆ ತರ ನಮ್ಮ ಸಂಗಾತಿಯನ್ನ ಕಳ್ಕೊಂಡ್ಮೇಲೆ ಅವ್ರನ್ನ ಕಳ್ಕೊಂಡ್ಮೇಲೂ ನಮ್ಮಲ್ಲಿ ಮನ್ಸಲ್ಲಿ ಒಂದು ಪ್ರೀತಿ ಅನ್ನೋದು ಉಳ್ಕೊಳ್ಳುತ್ತೆ. ಆ ಪ್ರೀತಿ ನಮ್ಮನ್ನ ಪಾಸಿಟಿವ್ ಆಗಿ ಕೂಡ ತಗೊಂಡು ಹೋಗ್ಬೋದು, ನೆಗೆಟಿವ್ ಆಗಿ ಕೂಡ ತಗೊಂಡು ಹೋಗ್ಬೋದು. ಸೊ ಆ ತರ ಇರುವಾಗ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕವನ್ನ ಹೇಗೆ ನಾವು ಹಿಡ್ಕೊಳ್ಳೋದು ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಗೆ ಆ ಆ ವಿಷಯದಲ್ಲಿ ನಮ್ಮ ಜಾಗೃತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಸೌರಭ್ ಜೋಶಿ ಅವರಿದ್ದಾರೆ. ಇವರು ಸೀನಿಯರ್ ರೆಸಿಡೆಂಟ್ CRC ಪ್ರಾಜೆಕ್ಟ್ ಅಂತ. ಅವ್ರ ಪ್ರಾಜೆಕ್ಟ್ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ. ಸೊ ಅದೇ ರೀತಿ ಅವರು MD ಇನ್ ಸೈಕಿಯಾಟ್ರಿನ ನಿಮ್ಹಾನ್ಸ್ ಅಲ್ಲೇ ಮಾಡಿರ್ತಾರೆ. ಅದೇ ರೀತಿ PDF ಅಂದ್ರೆ ಲೈಕ್ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ನ ನ್ಯೂರೋ ಸೈಕಿಯಾಟ್ರಿ, ಲೈಕ್ ಹೇಗೆ ಅದು ಕನೆಕ್ಷನ್ ಇದೆ, ಲೈಕ್ ಅದರಲ್ಲಿ ಅವರು PDF ಕೋರ್ಸ್ ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ವೆಲ್ಕಮ್ ಸರ್. ಸರ್, ಥ್ಯಾಂಕ್ ಯು. ನಿಮ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಓಕೆ. ನನ್ನ ಹೆಸರು ಡಾಕ್ಟರ್ ಸೌರಭ್ ಅಂತ. ಸೊ ಇವಾಗ ನಾನು ವೃತ್ತಿ ಮಾಡ್ತಾ ಇರೋದು CRC ಪ್ರಾಜೆಕ್ಟ್ ಆಸ್ ಎನ್ SR, ಕ್ಲಿನಿಕಲ್ SR. ಆ್ಯಂಡ್ ಮುಂಚೆ ನಾನು MD ಸೈಕಾಟ್ರಿ ಮತ್ತು ಫೆಲೋಶಿಪ್ ಇನ್ ನ್ಯೂರೋ ಸೈಕಾಟ್ರಿ ಕೂಡ ನಿಮ್ಹ್ಯಾನ್ಸಲ್ಲಿ ಮಾಡಿದ್ದೀನಿ. ನನ್ನ ಪ್ರಾಜೆಕ್ಟ್ CRC ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರೋದು ನ್ಯೂರೋ ಮಾಡ್ಯುಲೇಷನ್ನಲ್ಲಿ. ECT, RTMS ಸರ್ವಿಸಸ್, TDCS ಸರ್ವಿಸಸ್ಗಳು ಅಂತ ಇದ್ದಾವೆ. ನಾನ್ ಇನ್ವೇಸಿವ್ ಬ್ರೈನ್ ಸ್ಟಿಮ್ಯುಲೇಷನ್ ಹೇಗೆ ನಮ್ಮ ಮಾನಸಿಕ ಕಾಯಿಲೆಯಲ್ಲಿ ಹೇಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಅನ್ನೋದನ್ನ ನಾವು ಏನಂತಾರೆ ಇನ್ನೋವೇಷನ್ಸ್ನ ತರ್ತಾ ಇದ್ದೀವಿ. ಡಿಪ್ರೆಷನ್, ಸ್ಕಿಜೋಫ್ರೇನಿಯಾ, ಆಡಿಟರಿ ಹ್ಯಾಲುಸಿನೇಷನ್ಸ್ ಇನ್ ಸ್ಕಿಜೋಫ್ರೇನಿಯಾ, ಈ ಥರದ್ದೆಲ್ಲವನ್ನು ಶಬ್ದಗಳನ್ನು ನೀವು ಕೇಳಿರ್ಬೋದು. ಸೊ ಆ ಕಾಯಿಲೆಗಳಲ್ಲಿ ಟ್ರೀಟ್ಮೆಂಟ್ ಬರೀ ಮೆಡಿಸಿನ್ ಅಥವಾ ಅದ್ರ ಥರದ್ದು ಟ್ರೀಟ್ಮೆಂಟ್ ಬಿಟ್ಟು ಮುಂದೇನಾದರೂ ಮಾಡಬಹುದಾ ಅಥವಾ ಅದರ ರಿಕವರಿ ಫಾಸ್ಟ್ ಮಾಡಲಿಕ್ಕೆ ಏನಾದ್ರು ಮಾಡಬಹುದಾ ಅನ್ನೋದು ನಮ್ಮ ಪ್ರಾಜೆಕ್ಟಿನ ಗುರಿಗಳಾಗಿದ್ದಾವೆ. ಸೊ ಅದ್ರ ಜೊತೆಗೆ ನಾನು ಫೆಲೋಶಿಪ್ ಇನ್ ನ್ಯೂರೋ ಸೈಕಾಟ್ರಿ ಕೂಡ ಹೋದ ವರ್ಷ ಮುಗಿಸಿದ್ದೀನಿ. ಅದರಲ್ಲಿ ನಾವು ವಯೋವೃದ್ಧರ ಜೊತೆ ಕೂಡ ತುಂಬ ಈ ಡಿಮೆನ್ಷಿಯಾ ಆಗಲಿ ಅಥವಾ ಯಾವ್ದಾದ್ರು ಇನ್ಫೆಕ್ಷಿಯಸ್ ಕಾಯಿಲೆಗಳಾಗಲಿ, ಮರುವಿನ ಕಾಯಿಲೆಗಳಲ್ಲಿ ಬೇರೆ ಬೇರೆ ವಿಧಗಳಾಗಲಿ, ಆ ಪೇಷಂಟ್ಸ್ಗಳ ಜೊತೆಗೂ ಕೂಡ ನಾವು ಸಮಾಲೋಚನೆ ನಡೆಸಿದ್ವಿ ಹೋದ ವರ್ಷ. ಸೊ ಈ ಅಪರ್ಚುನಿಟಿಗೆ ಐ ಲೈಕ್ ಟು ಥ್ಯಾಂಕ್ ವಯೋಮಾನ ಸಂಜೀವಿನಿ ಗ್ರೂಪ್ ಆ್ಯಂಡ್ ಕೋಮಲಾ ಮೇಡಮ್. ಸೊ ಇವತ್ತಿನ ಟಾಪಿಕ್ಗೆ ಬರೋದಾದ್ರೆ, ಆಸ್ ದ ಹೆಡ್ಡಿಂಗ್ ಸಜೆಸ್ಟ್, ಅಗಲಿಕೆಯ ನಂತರವೂ ಉಳಿಯುವ ಪ್ರೀತಿ, ಮಾನಸಿಕ ಹಾಗೂ ಭಾವನಾತ್ಮಕ ಚಿಂತನೆ, ಲವ್ ದಟ್ ಲಿವ್ಸ್ ಆನ್, ಡೀಲಿಂಗ್ ವಿತ್ ಲಾಸ್ ಆಫ್ ಅ ಲೈಫ್ ಪಾರ್ಟ್ನರ್. ಸೊ ನೀವು ಇಲ್ಲಿ ಸೇರಿರೋ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಈ ಟಾಪಿಕ್ನ ಯಾಕೆ ನಾವು ಮಾತನಾಡಬೇಕು, ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟು, ಈ ಲೈಫ್ ಆಸ್ಪೆಕ್ಟ್ ಅಂದರೆ ಈಗಿರೋ ನಮ್ಮ ಜರ್ನಿಯಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಫಸ್ಟ್ ಅರ್ಥಕೊಳ್ಳೋಣ. ಸೊ ಬಿಫೋರ್ ಸ್ಟಾರ್ಟಿಂಗ್, ಯಾರಾದರೂ ವಾಲಂಟಿಯರ್ ಆಗಿ ನಿಮ್ಗೆ ಏನು ಅನ್ಸುತ್ತೆ ಈ ಟಾಪಿಕ್ ಬಗ್ಗೆ ಇವಾಗ ಯಾಕೆ ಮಾತಾಡಬೇಕು? ಎನಿ ಎಕ್ಸ್ಪೀರಿಯನ್ಸಸ್, ಎನಿ ಶಾರ್ಟ್ ಸಮರಿ ನಿಮ್ಗೆ ಏನಾದ್ರು ಹೇಳಬೇಕು ಅಂತ ಅನ್ಸಿದ್ರೆ ಎನಿವನ್ ಕ್ಯಾನ್ ಅನ್ಮ್ಯೂಟ್ ಅಂಡ್ ಸೇ. ನೀವು ಅನ್ಮ್ಯೂಟ್ ಮಾಡಿಬಿಟ್ಟು ಏನಾದರೂ ನಿಮ್ಮ ವಿಚಾರಗಳನ್ನ ಹೇಳ್ಬೋದು. ನಮಸ್ತೆ ಸರ್. ನನಗೇನ್ ನಮಸ್ತೆ. ಅನ್ಸುತ್ತೆ, ಹಾ, ಇಲ್ಲಿ ಬೇಸಿಕ್ ಆಗಿ ಇವಾಗ ಎಸ್ಪೆಷಲಿ VMS ಅಲ್ಲಿ ಓಲ್ಡ್ ಏಜ್ ಪೀಪಲ್ದೇ ನಾವು ಜಾಸ್ತಿ ಮಾತನಾಡೋದು. ಹೌದು. ಆಮೇಲೆ ಅವ್ರದ್ದೆಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಅಗಲಿಕೆ ಅಂದ್ರೆ ಬರೀ ಸತ್ತೋಗೋದು ಅಥವಾ ಅವ್ರು ಇಲ್ಲದೆ ಇರೋದು ಅಂತ ಆಗಲ್ಲ. ಇವಾಗೆಲ್ಲ ವೃದ್ಧಾಶ್ರಮಗಳಿಗೆ ತಂದೆ ತಾಯಿಗಳನ್ನ ಕಳ್ಸೋ ವ್ಯವಸ್ಥೆಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಅವ್ರ ಸಂಗಾತಿನ ಕಳ್ಕೊಳ್ಳೋ ಸಮಯನೂ ಬರ್ತಾ ಇದೆ.
ಅದೆಲ್ಲಾನು ಒಂದ್ ಪಾರ್ಟ್ ಆಫ್ ಅಗಲಿಕೆ. ಆಮೇಲೆ ಎಷ್ಟೊಂದ್ಸಲ ಏನಾಗುತ್ತೆ, ಮಕ್ಕಳು ಇಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬೇರೆ ದೇಶಗಳಿಗೆ ಅಥವಾ ಬೇರೆ ಊರುಗಳಿಗೆ ಕೆಲ್ಸಗಳು ಮಾಡಕ್ ಹೋದಾಗ ಇವ್ರಿಗೆ ಇಲ್ಲಿ ಒಂಟಿತನ ಕಾಡತ್ತೆ. ಅದನ್ನು ಅಗಲಿಕೆನೆ ಆಗತ್ತೆ ಅಂತ ನನ್ಗ ಅನ್ಸುತ್ತೆ ಸರ್. ವಂಡರ್ಫುಲ್ ಮೇಡಮ್. ರಮಾಮಣಿ ಮೇಡಮ್ ಹೇಳಿದ್ರು, ಜಸ್ಟ್ ಅಗಲಿಕೆ ಅಂದರೆ ಡೆತ್ ಆಗೋದು ಅಷ್ಟೇ ಅಲ್ಲ, ಸಪರೇಷನ್ ಕೂಡ ಆಗಬಹುದು, ಫ್ಯಾಮಿಲಿಯಿಂದ ದೂರವಾಗಿರೋದು ಆಗ್ಬೋದು, ಒಬ್ಬಂಟಿತನ, ಏಕಾಂತದ ಈ ಲೋನ್ಲಿನೆಸ್ ಅಂತ ಏನಂತೀವಿ ಅದು ಕೂಡ ಆಗಿರ್ಬೋದು. ಜೀವಂತವಾಗ್ಲೂ ಇದ್ದಾಗ್ಲೂ ಕೂಡ ಕೆಲವೊಮ್ಮೆ ಡಿಮೆನ್ಷಿಯಾ ಆಗಿ ಅಥವಾ ಮರುವಿನ ಕಾಯಿಲೆ ಆಗಿ ಎಲ್ಲ ಮರ್ತು ಹೋದಾಗ ಮನುಷ್ಯ ಉಳಿದಿರ್ತಾನೆ, ಬಟ್ ಆ ವ್ಯಕ್ತಿಯಲ್ಲಿ ನಮ್ಮತನವನ್ನು ಹುಡುಕ್ತಾ ಇರೋ ನಮಗೆ ಅದು ಕಾಣ್ತಿರೋದಿಲ್ಲ. ಆ ಥರದ್ದು ಅಗಲಿಕೆ ಕೂಡ ಆಗಿರ್ಬೋದು. ಸೊ ಇವಾಗ ಯಾಕೆ ಇಂಪಾರ್ಟೆಂಟು ಈ ನಮ್ಮ ದೇಶದಲ್ಲಿ? ಇವಾಗ ಏನಂತಾರೆ, ಕನ್ಸಿಡರಬಲ್ ಅಮೌಂಟ್ ಆಫ್ ಓಲ್ಡ್ ಏಜ್ ಪಾಪ್ಯುಲೇಷನ್ ಇದೆ, ಒಂದು 30-40 ಕೋಟಿ ಅಂತ ಅನ್ಕೊಳ್ಳೋಣ, ವಿಚ್ ವಿಲ್ ಇನ್ಕ್ರೀಸ್, ಮುಂದೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮ್ ಇದ್ದಾಗ ಈ ಡಿಸ್ಕಷನ್ ಯಾಕೆ ಇಂಪಾರ್ಟೆಂಟ್? ಒಂದು, ನಾವು ಮೆಡಿಕಲ್ ಇನೋವೇಷನ್ಸಿಂದ ನಮ್ಮ ಏನಂತಾರೆ, ಮುಂಚೆ 20-30 ಅಂತ ಇರೋ ಲೈಫ್ ಸ್ಪ್ಯಾನು ಈಗ 60-70 ತನಕ ಬಂದಿದೆ. ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಲಿವ್ ಮೋರ್ ಬಿಕಾಸ್ ನಮಗೆ ಡಯಾಬಿಟಿಸು, ಹೈಪರ್ ಟೆನ್ಷನು, ಹಾರ್ಟ್ ಪ್ರಾಬ್ಲಮ್ಗಳು, ನರರೋಗ ಪ್ರಾಬ್ಲಮ್ಗಳು, ಅವಕ್ಕೆಲ್ಲವಕ್ಕೂ ನಿವಾರಣೆಗಿಂತ ಒಂದೊಂದು ಚಿಕಿತ್ಸೆಗಳು ಬಂದಿದ್ದಾವೆ. ಪೂರ್ತಿ ನಿವಾರಣೆ ಆಗಿರ್ಲಿಕ್ಕಿಲ್ಲ, ಬಟ್ ಹೇಗೋ ಮುಂದೆ ಕಾಲ ಕಳೀಬಹುದು ಅಥವಾ ಅದ್ರ ಜೊತೆಗೆ ಮೆಡಿಸಿನ್ ತಗೊಳ್ತಾ ಇದ್ರೆ ಚೆನ್ನಾಗಿರ್ತೀವಿ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ. ಅದರ ಜೊತೆಗೆ ಮುಂಚೆ 50-60 ಅನ್ನೋ ಲೈಫ್ ಸ್ಪ್ಯಾನು ಈಗ 70-80 ತನಕ ಮುಟ್ಟಿದೆ. ಮುಂಚೆ ಜಾಯಿಂಟ್ ಫ್ಯಾಮಿಲಿಗಳು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ವಿ. ಒಬ್ಬರಿಗೆ ಕಾಯಿಲೆ ಆದರೆ ಇನ್ನೊಬ್ರು ಸಪೋರ್ಟ್ ಮಾಡೋದು, ಫ್ಯಾಮಿಲಿಗಳಲ್ಲಿ ಒಬ್ರನ್ನೊಬ್ರು ನೋಡ್ಕೊಳ್ಳೋದು, ಒಬ್ರನ್ನೊಬ್ರು ಈ ಸಪೋರ್ಟ್ ಮಾಡ್ತಾ ಇರೋದು, ಕಿಚನ್ನಲ್ಲಿ ಆಗಲಿ ಹೊರಗಡೆ ಆಗಲಿ, ಒಂದು ಫ್ಯಾಮಿಲಿ ಫಂಕ್ಷನಲ್ಲೂ ಕೂಡ ಆಗಲಿ ಹೆಗಲು ಕೊಡೋದ್ರಲ್ಲಿ ಎಲ್ಲರೂ ಮುಂದೆ ಬರ್ತಾ ಇದ್ರು. ಆದರೆ ಇವಾಗ ಅದನ್ನು ನಾವು ನೋಡೋದಿಲ್ಲ. ಮೇಡಮ್ ಹೇಳ್ದ ಹಾಗೆ ಮಕ್ಕಳು ವಿದೇಶದಲ್ಲಿ ಇರೋದು ಸಹಜವಾಗಿ ನೋಡ್ತೀವಿ. ಅವ್ರದ್ದೇ ಆದ ಫ್ಯಾಮಿಲಿಯಲ್ಲಿ ಅವ್ರು ತೊಡಗಿಸ್ಕೊಂಡು ನೋಡ್ತೀವಿ. ಕೆಲವೊಮ್ಮೆ ನೆಗ್ಲೆಕ್ಟ್ ಕೂಡ ಆಗುತ್ತೆ. ಸೊ ಆವಾಗ ಮಕ್ಕಳನ್ನ ನಾವು ತಂದೆ ತಾಯಿಗೆ ಹೇಗೆ ನೋಡಿರ್ತೀವೋ, ಮಕ್ಕಳು ತಂದೆ ತಾಯಿನ ಅದೇ ರೀತಿಯಾಗಿ ಅಟೆನ್ಷನ್ ಕೊಟ್ಟು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರದ್ದೇ ಲೈಫಲ್ಲಿ ಅವ್ರು ಬ್ಯುಸಿ ಆಗಿರೋದು ಕಾಮನ್ ಆಗುತ್ತೆ. ವೃದ್ಧಾಶ್ರಮದ ವಿಚಾರ ಕೂಡ ಮೇಡಮ್ ಹೇಳಿದ್ರು. ಸೊ ಆ ಥರದ ವಿಚಾರಗಳಲ್ಲಿದ್ದಾಗ ಇವಾಗ ಈ ಡಿಸ್ಕಷನ್ ಮಾಡದೆ ಹೋದರೆ ಮುಂದೆ ಪ್ರಾಬ್ಲಮ್ಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಸೊ ಒಬ್ಬಂಟಿತನ ಆಗಲಿ, ಮುಂದೆ ಏನಪ್ಪ ಇವಾಗ ಒಬ್ಬರಿದ್ರು ಅವರು ಹೋಗ್ಬಿಟ್ರಲ್ಲ ಅಂತಂದಾಗ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳು ಕಾಡೋಕ್ಕೆ ಶುರು ಆಗ್ತವೆ. ಸೊ ಗ್ರೀಫ್ ಅಥವಾ ಈ ದುಃಖ ಏನು ಒಬ್ಬ ಮನುಷ್ಯ ದುಃಖದಲ್ಲಿದ್ದಾಗ ಎಲ್ಲರೂ ಏನಂತ ಅನ್ಕೋತಾರೆ, ಇಲ್ಲ ವಯಸ್ಸಾಗ್ತಾ ಇದೆಯಲ್ಲ ಅದಕ್ಕೆ ಇರ್ಬೋದು ಬಿಡು, ಜಾಸ್ತಿ ಮಾತಾಡ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಓಡಾಡ್ತಾ ಇಲ್ಲ, ಎದ್ದು ಮುಂಚೆ ಥರ ಲವಲವಿಕೆಯಿಂದ ಇರ್ತಾ ಇಲ್ಲ, ಬ್ರಷ್ ಮಾಡ್ತಾ ಇಲ್ಲ, ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ, ವಯಸ್ಸಾಗ್ತಾ ಇದೆಯಲ್ಲ ಅದಕ್ಕೆ ಇರಬೇಕು ಬಿಡು. ಈ ಥರ ಎಲ್ಲವೂ ದುಃಖವನ್ನು ನೋಡೋದಿಲ್ಲ, ಒಬ್ಬಂಟಿತನವನ್ನು ನೋಡೋದಿಲ್ಲ. ಎಲ್ಲವನ್ನೂ ವಯಸ್ಸು, ವೀಕ್ ಆಗಿದ್ದಾರೆ, ಏನೋ ಕಾಯಿಲೆ, ಏನೋ ಆಗ್ತಾ ಇಲ್ಲ ಅವ್ರ ಕಡೆಯಿಂದ, ಆದ್ದರಿಂದ ಇರಬಹುದು ಅಂತ ದೇ ಆರ್ ಆಲ್ವೇಸ್ ಅಂಡರ್ಮೈಂಡ್. ಯಾವಾಗಲೂ ಅದು ವಯಸ್ಸಿಗೆ, ಏಜ್ಗೆ, ವೀಕ್ನೆಸ್ಗೆ ದೇ ಲಿಂಕ್ ಇಟ್. ಇಂಪ್ಲಿಕೇಶನ್ಸ್ ಆನ್ ಜನರಲ್ ಹೆಲ್ತ್ ಹೇಗೆ, ಈಗ ನಮ್ಮ ಒಬ್ಬಂಟಿತನದಿಂದ ನಮಗೆ ಖಿನ್ನತೆ, ಡಿಪ್ರೆಷನ್ ಥರ ಆಗಿತ್ತು ಅಂತಂದರೆ ಅದರಿಂದ ಡಯಾಬಿಟಿಸ್ ಕಂಟ್ರೋಲ್ ತುಂಬ ತೊಂದರೆ ಆಗುತ್ತೆ, BP ಕಂಟ್ರೋಲ್ ತುಂಬ ತೊಂದರೆ ಆಗುತ್ತೆ, ಡಿಮೆನ್ಷಿಯಾ ಅಥವಾ ಮರುವಿನ ಕಾಯಿಲೆ ರಿಸ್ಕ್ಗಳು ಜಾಸ್ತಿ ಆಗ್ತವೆ. ಆದ್ದರಿಂದ ಮೆಂಟಲ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ, ಮಾನಸಿಕವಾಗಿ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಮ್ಮ ದೈಹಿಕ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೆಲವೊಂದು ದಿನ ಬೇಜಾರಾಗಿ ವಾಕಿಂಗ್ ಹೋಗದೇ ಇದ್ದಾಗ ನೆಕ್ಸ್ಟ್ ದಿನವೂ ಅದೇ ಕಂಟಿನ್ಯೂ ಆಗುತ್ತೆ, ಒಂದು ವಾರ ಆಗುತ್ತೆ, ಒಂದು ತಿಂಗಳಾಗುತ್ತೆ. ಯಾಕಪ್ಪ ಹೋಗಬೇಕು, ಏನು ಇದ್ದಾರೋ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳು ಬಂದಾಗ, ಜೀವನಕ್ಕೆ ಗುರಿ ಇಲ್ದಾಗ ಹೆಲ್ತ್ ಕೂಡ ಬರ್ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಡಿಗ್ನಿಟಿ ಇನ್ ಲೈಫ್, ಲೇಟ್ ಲೈಫ್ ಮ್ಯಾಟರ್ಸ್. ಗೌರವ ಅನ್ನೋದು ಅಥವಾ ನಮ್ಮದು ಸ್ವಾವಲಂಬನೆ ಆಗಲಿ, ನಮ್ಮದೇ ಆದ ಒಂದು ಸ್ವಾಭಿಮಾನ ಆಗಲಿ ಯಾವಾಗಲೂ ಕಡಿಮೆ ಆಗಬಾರ್ದು ಅಂತ ಎಲ್ಲರದ್ದು ಆಸೆ ಇರುತ್ತೆ. ಪೂರ್ತಿ ಜೀವನ ಯಾರ್ದ ಮೇಲೂ ಡಿಪೆಂಡ್ ಆಗದೆ ಬೆಳೆದಿರೋ ಜೀವ ಸಡನ್ನಾಗಿ ಇವರಿಗೆ ದುಡ್ಡಿಗೋಸ್ಕರ ಅವ್ರನ್ನ ಕೇಳು, ಹೆಲ್ತ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇವ್ರನ್ನ ಕೇಳು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಯಾರ್ದಾದ್ರು ಸಪೋರ್ಟ್ ತಗೋ, ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಾಗ, ಸಂಗಾತಿ ಜೊತೆಗೆ ಇರಲಿಲ್ದಾಗ ಇವೆಲ್ಲ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗೆ ಮನಸ್ಸಿಗೂ ಬೇಜಾರು ಮಾಡೇ ಮಾಡ್ತವೆ. ಯಾಕಪ್ಪ ನಾನು ಇವರಿಗೆಲ್ಲ ತೊಂದರೆ ಕೊಡಬೇಕು, ಅವ್ರ ಲೈಫಲ್ಲಿ ಅವರು ತುಂಬ ಬ್ಯುಸಿ ಆಗಿದ್ದಾರೆ, ನಾನು ಯಾಕೆ ಮಾತಾಡಲಿ, ಹೋಗಲಿ ಬಿಡು, ನಾನೇ ನೋಡ್ಕೊಳ್ಳೋಣ, ಇವತ್ತು ಹೋಗಲಿಲ್ಲ ಅಂದರೆ ತೊಂದರೆ ಇಲ್ಲ. ಈ ಥರದ್ದು ಸಾಮಾನ್ಯವಾಗಿ ಬರ್ತಾ ಹೋಗ್ತವೆ.
ವಿಲ್ ಸ್ಟಾರ್ಟ್ ವಿತ್ ಒಂದು ಸ್ಮಾಲ್ ಸ್ಟೋರಿ, ಒಂದು ಚಿಕ್ಕ ಕಥೆ ಜೊತೆಗೆ ಶುರು ಮಾಡೋಣ. ಎರಡು ಥರದ ದೃಷ್ಟಿಕೋನಗಳಿದ್ದಾವೆ. ಮೊದಲು ರಾಮಣ್ಣನ ಕತೆ. ರಾಮಣ್ಣ, ಶಬ್ದವಿಲ್ಲದ ಮೌನ. ರಾಮಣ್ಣನ ಮನೆ ಈಗ ಬರೀ ಗೋಡೆಗಳ ಗುಂಪು. ಸಂಗಾತಿ ಹೋದ ದಿನದಿಂದ ಅವನು ಅತ್ತಿಲ್ಲ. ಅಳಬಾರದೆಂದು ಅವನಿಗೆ ಯಾರೋ ಕಲಿಸಿದ್ದರು, ಅಥವಾ ಅಳಲು ಶಕ್ತಿ ಇರಲಿಲ್ಲ. ಮನೆಯಲ್ಲಿ ಒಲೆ ಉರಿಯುತ್ತಿಲ್ಲ, ರೇಡಿಯೋ ಹಾಡುತ್ತಿಲ್ಲ. ಮಕ್ಕಳು ಕೇಳುತ್ತಾರೆ, ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಎನ್ನುತ್ತಾರೆ. ಆದರೆ ಈ ಮಾತಿಗೆ ಜೀವವಿಲ್ಲ, ಅವನ ದುಃಖಕ್ಕೆ ಭಾಷೆ ಇಲ್ಲ, ಅವನ ಏಕಾಂತಕ್ಕೆ ಅಂತ್ಯವಿಲ್ಲ. ಅವನು ಬದುಕುತ್ತಿದ್ದಾನೆ, ಆದರೆ ಬದುಕಬೇಕೆಂಬ ಆಸೆ ಮಾತ್ರ ಮಣ್ಣಾಗಿದೆ. ಒಂದು ನಿಮಿಷ ನಾನು ಕಾಯ್ತೀನಿ. ಈ ಸ್ಲೈಡ್ನ ನೀವು ನೋಡಿದಾಗ, ಈ ಕಥೆನ ನೀವು ಕೇಳಿದಾಗ ಏನ್ ಕಂಡು ಬರುತ್ತೆ ರಾಮಣ್ಣನ ಜೀವನದಲ್ಲಿ? ಯಾರಾದರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಯಾರು ಪ್ರಯತ್ನ ಮಾಡ್ತೀರಾ? ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀರಾ ಸರ್? ಹಾ, ಈಗ ಈ ಕಥೆಯನ್ನ ನೀವು ನೋಡಿದ್ರಲ್ಲ, ರಾಮಣ್ಣನ ಮನೆಗೆ ಬಗ್ಗೆ ಏನಾಗಿದೆ, ರಾಮಣ್ಣನ ಜೀವನದಲ್ಲಿ ಏನಾಗಿದೆ, ಅದನ್ನ ನೀವು ನೋಡಿದಾಗ ಏನ್ ಕಂಡು ಬರ್ತಾ ಇದೆ? ಮೇಲ್ನೋಟಕ್ಕೆ ರಾಮಣ್ಣನ ಲೈಫಲ್ಲಿ ಏನ್ ನಡೀತಾ ಇದೆ? ಓಕೆ, ಈ ಸತಿ ನಾನು ನಿಮಗೆ ಇದನ್ನ ಟ್ರೈ ಮಾಡೋಣ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ದೃಷ್ಟಿಕೋನಗಳು ಮಾತ್ರ, ಇದಕ್ಕೆ ಸೊಲ್ಯೂಷನು, ಆನ್ಸರು, ಕ್ವಶನ್ ಅಂತ ಏನಿಲ್ಲ. ಒಂದು, ಒಬ್ಬನೇ ಇರೋದು ರಾಮಣ್ಣ. ಮಕ್ಕಳೆಲ್ಲ ದೂರ ಇದ್ದಾರೆ ಅಂತ ಕಾಣ್ತಾ ಇದೆ ಕಥೆಯಲ್ಲಿ, ಯಾಕಂದ್ರೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾರೆ ರಾಮಣ್ಣ ಅವರು. ಒಬ್ಬಂಟಿತನ ಕಾಡ್ತಾ ಇದೆ. ಹಾಗೆ ಒಂದು ಲೈನಲ್ಲಿ ಬರ್ತಾ ಇದೆ, ಮನೆಯಲ್ಲಿ ಒಲೆ ಉರಿಯುತ್ತಿಲ್ಲ. ಅಂದ್ರೆ ಅವರಿಗೆ ಏನಂತಾರೆ, ಮುಂಚೆ ರಾಮಣ್ಣನ ಹೆಂಡತಿ ಮಾಡುವ ಕೆಲಸ ಅವರಿಗೆ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ, ಅಥವಾ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ಅರ್ಥ ಆಗ್ತಾ ಇದೆ. ಸೊ ಗಂಡಸರಿಗೆ ಯೂಶುವಲ್ ಆಗಿ ಅಡಿಗೆ ಕೆಲಸಗಳು, ಮನೆ ಕೆಲಸಗಳು ಬರದೇ ಇರೋದು ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ. ಕುಕಿಂಗ್ ಬರೋದಿಲ್ಲ, ಕ್ಲೀನಿಂಗ್ ಮಾಡೋದು ಬರೋದಿಲ್ಲ, ರೇಡಿಯೋ ಹಾಡುತ್ತಿಲ್ಲ. ಮುಂಚೆ ಯಾವುದು ಒಂದು ರೂಟೀನ್ ಆಗಿ ಅವರು ರೇಡಿಯೋ ಕೇಳೋದು, ಟಿವಿ ನೋಡೋದು ಎಲ್ಲವೂ ರೂಟೀನ್ ಆಗಿ ಜೊತೆಗೆ ಮಾಡ್ತಾ ಇದ್ರು, ಅದೆಲ್ಲವನ್ನೂ ಅವರು ಬಿಟ್ಟು ಹೋಗಿದ್ದಾರೆ, ಬಿಟ್ಟಿದ್ದಾರೆ. ಜೊತೆಗೆ ಯಾರು ಮಕ್ಕಳು ಕೇಳಿದಾಗ ಹೇಗಿದೆಯಪ್ಪ ಅಂತಂದ್ರೆ ಚೆನ್ನಾಗಿದ್ದೀನಿಪ್ಪ, ಇಷ್ಟೇ, ಒಂದು ಹೆಚ್ಚಿಗೆ ಮಾತಿಲ್ಲ. ಈ ಒಂದು ತಮ್ಮ ಮನಸ್ಸಲ್ಲಿರೋ ಒಬ್ಬಂಟಿತನವನ್ನ ಇದ್ದು ಯಾಕೆ ಇಷ್ಟು ನಾನು ಸೈಲೆಂಟ್ ಆಗಿದ್ದೀನಿ, ಶಬ್ದ ಯಾಕೆ ಬರ್ತಾ ಇಲ್ಲ, ಮೌನ ಯಾಕೆ ಜಾಸ್ತಿ ಆಗಿದೆ ಅನ್ನೋದನ್ನ ಅವ್ರಿಗೆ ಹೇಳ್ಕೊಳಿಕ್ ಆಗ್ತಾ ಇಲ್ಲ. ಇದು ರಾಮಣ್ಣ. Can you call it empty nest syndrome? Yes, sir. Empty nest that we keep talking about, adunu kuda we can consider this. Many times when children move out and the house is empty, adakke empty nest syndrome anta antivi ನಾವು. We can call it that, sir. Yeah, that's okay. Okay. So can you go ahead, please. As sir pointed out, empty nest ಜೊತೆಗೆ ಸಂಗಾತಿ ಇದ್ದಾಗ ಅದನ್ನ ನೋಡೋ ರೀತಿ ಬೇರೆ ಆಗುತ್ತೆ. ಮಕ್ಕಳು ದೂರ ಇದ್ದಾರೆ, ಆದ್ರೆ ಅಟ್ಲೀಸ್ಟ್ ನನ್ನ ಹೆಂಡತಿ ನನ್ನ ಜೊತೆಗೆ ಇದ್ದಾಳೆ ಅನ್ನೋದೊಂದು ಬರುತ್ತೆ. ಆದ್ರೆ ಹೆಂಡತಿ ಕೂಡ ತೀರಿ ಹೋದಾಗ ರಾಮಣ್ಣನಿಗೆ ಅದು ಉಳಿಯೋದಿಲ್ಲ. ಜೊತೆಗೆ ಒಬ್ರು ಜರ್ನಿಯಲ್ಲಿ ಹಮ್ಸಫರ್ ಅಂತ ಅಂತಾರಲ್ಲ ಹಿಂದಿಯಲ್ಲಿ, ಅದು ಕೂಡ ಉಳಿಯೋದಿಲ್ಲ. ಇವಾಗ ಒಂದು ಹೆಣ್ಣಿನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಣ. ಲಕ್ಷ್ಮಮ್ಮ, ಅನುಮತಿ ಇಲ್ಲದ ಬದುಕು. ಲಕ್ಷ್ಮಮ್ಮನ ಮನೆಯಲ್ಲಿ ಜನರಿದ್ದಾರೆ, ಆದರೆ ಅವಳಿಗೆ ಜಾಗವಿಲ್ಲ. ಗಂಡ ಹೋದ ಮೇಲೆ ಅವಳು ಕೇವಲ ವಿಧವೆಯಾದಳು. ಮನೆಯ ಹಬ್ಬಗಳಲ್ಲಿ ಅವಳು ಬೇಕು, ಆದರೆ ಮಂತ್ರಾಕ್ಷತೆ ಮುಂದೆ ಅಲ್ಲ. ಶುಭ ಸಮಾರಂಭದಲ್ಲಿ ಅವಳು ಇರಬೇಕು, ಆದರೆ ಮೂಲೆಯಲ್ಲಿ ಆಸನ ಮಾತ್ರ. ಅಪಶಕುನ ಎಂಬ ಹಣೆಪಟ್ಟಿ ಭಯ ಅವಳನ್ನು ನಡುಗಿಸುತ್ತದೆ. ಅವಳು ಸಿಟ್ಟು ಮಾಡುವುದಿಲ್ಲ, ಯಾಕೆಂದರೆ ಸಮಾಜದಲ್ಲಿ ವಿಧವೆಗೆ ಸಿಟ್ಟು ಮಾಡುವ ಹಕ್ಕಿಲ್ಲ. ರಾತ್ರಿ ಅವನ ಫೋಟೋ ನೋಡಿ ಸುಮ್ಮನೆ ಕ್ಷಮೆ ಕೇಳುತ್ತಾಳೆ. ಅವಳು ಬದುಕುತ್ತಿದ್ದಾಳೆ, ಆದರೆ ಈ ಬದುಕು ಅವಳಿಗೆ ಜನ್ಮಾವಧಿ ಶಿಕ್ಷೆಯ ಅಂತೆ ಕಾಣುತ್ತಿದೆ, ಜನ್ಮಾವಧಿ ಜೀವನಾವಧಿ. ಸೊ ಈ ಸ್ಟೋರಿಯಲ್ಲಿ ಲಕ್ಷ್ಮಮ್ಮನಲ್ಲಿ ಏನೇನು ನಿಮ್ಗೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದಾ? ಹಾ ಡಾಕ್ಟರ್, ಅವ್ರಿಗೆ ಅದೇ ಸಂಗಾತಿ ಇಲ್ಲ ಅಂತ ನೀವೇ ಹೇಳಿದಿರ, ಅವ್ರು ವಿಧವೆ ಅಂತ ಹೇಳಿದಿರ. ಇಲ್ಲಿ ನಮ್ಮ ಸಮಾಜದಲ್ಲಿ ವಿಧವೆನ ನೋಡೋ ರೀತಿ ಬೇರೆ. ಅವಳ ಅಮ್ಮ ಅನ್ನೋದು ಮೊದ್ಲು ಇಂಪಾರ್ಟೆಂಟ್ ಆಗ್ಬೇಕಾಗಿತ್ತು, ಆದ್ರೆ ವಿಧವೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ.
ಅವಳು ಮೊದ್ಲು ಸಿಗ್ತಾ ಇದ್ದಿದ್ದ ಯಾವುದೇ ಮಾನ್ಯತೆ ಆಗ್ಲಿ ಗೌರವ ಆಗ್ಲಿ ಸಿಗ್ತಾ ಇಲ್ಲ. ಅದವ್ರಿಗೆ ಕಾಡ್ತಾ ಇದೆ. ನನ್ನತನ ನನ್ನವ್ರು ಅಂತ ಹೇಳ್ಕೊಳಕ್ಕೂ ಯಾರು ನಿಂತ್ಕೋತಾ ಇಲ್ಲ. ಹಾಗಾಗಿ ಅವ್ರು ಅದಕ್ಕೆ ಸಾರಿ ಕೇಳ್ತಾ ಇದಾರೆ ಅಂತ ಅನ್ಸುತ್ತೆ ಡಾಕ್ಟರ್. ವಂಡರ್ಫುಲ್ ಮೇಡಮ್. ಸೊ ಒಂದು ರೀತಿಯಲ್ಲಿ ಅವರು ಮುಂಚೆ ಗಂಡನಿದ್ದಾಗ ಅವರಿಗೆ ತಾಯಿ ಸ್ಟೇಟಸ್ ಸಿಗೋದು, ಹೆಂಡತಿಯ ಒಂದು ಮಾನ ಇದು ಪದ ಸಿಗೋದು, ಮನೆಯ ಹಿರಿಯ ಹೆಣ್ಮಗಳು ಅನ್ನೋ ಒಂದು ಸ್ಥಾನ ಸಿಗ್ತಾ ಇತ್ತು. ಅದೇ ಗಂಡ ಹೋದ ತಕ್ಷಣ ಅದೆಲ್ಲ ಸ್ಥಾನಗಳನ್ನು ಅವರಿಂದ ಕಿತ್ತುಕೊಂಡ ಹಾಗೆ ಕಂಡು ಬರ್ತಾ ಇದೆ. ಯಾವುದೇ ಮನೆಯಲ್ಲಿ ಶುಭ ಗಳಿಗೆಯಲ್ಲೂ ಕೂಡ ಅವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಅವ್ರ ತಪ್ಪು ಏನು ಇಲ್ಲ ಅದರಲ್ಲಿ. ಅವ್ರ ಗಂಡ ಮುಂಚೆ ತೀರಿ ಹೋದರೆ ಅವರ ಗೌರವದಲ್ಲಿ ಯಾಕೆ ಕಮ್ಮಿ ಆಗ್ಬೇಕು ಅಂತ ಅವರ ಪ್ರಶ್ನೆಗಳು ಕೂಡ ಬರ್ತವೆ. ಸರ್ವೈವರ್ಸ್ ಗಿಲ್ಟ್ ಅಂತ ಅಂತೀವಿ. ಯಾರು ಉಳಿದು ಹೋಗ್ತಾರಲ್ಲ ಅವರಲ್ಲಿ ಪ್ರತ್ಯೇಕವಾದಂತ ಒಂದು ನಾನೇನ್ ತಪ್ಪು ಮಾಡಿದ್ನಪ್ಪ, ನಾನು ಯಾಕೆ ಮೊದ್ಲು ಹೋಗ್ಬಾರ್ದಿತ್ತು, ಮುತ್ತೈದೆಯಾಗಿ ನಾನು ಯಾಕೆ ಸಾಯ್ಬಾರ್ದಿತ್ತು, ನಾನೊಬ್ಬರನ್ನೇ ಬಿಟ್ಟು ಹೋಗ್ಬಿಟ್ರಲ್ಲ, ಈ ಜೀವನದಲ್ಲಿ ನಾನು ಹೇಗೆ ಅವ್ರು ಇಲ್ಲದೆ ಬದುಕಲಿ, ಅವ್ರು ಇದ್ರೆ ನನಗೆ ಇಷ್ಟೆಲ್ಲ ಸ್ಟೇಟಸ್ ಸಿಗ್ತಾ ಇತ್ತಲ್ವ, ನಾನು ಒಬ್ಬನೇ ಉಳ್ಕೊಂಡ್ಬಿಟ್ಲಲ್ಲ, ನಾನೇನೋ ತಪ್ಪು ಮಾಡಿದ್ದೇನೇನೋ ಅನ್ನೋ ಪ್ರಶ್ನೆಗಳು ಬರ್ತವೆ. ಮುತ್ತೈದೆ ಸಾವು ಇಲ್ಲ ಅಂದ್ರೆ ನಾನು ಪೂರ್ವ ಜನ್ಮದಲ್ಲಿ ತಪ್ಪು ಮಾಡಿದ್ದೆ, ಈ ಥರದ್ದು ತುಂಬಾ ಪ್ರಶ್ನೆಗಳು ಕಾಡ್ತಾ ಹೋಗ್ತವೆ. ಸೊ ಅವ್ರು ಇದ್ದಾಗಲೂ ಕೂಡ ಅವರಿಗೆ ಮರ್ಯಾದೆ ಸಿಗದೆ ಇರುವಂತ ತುಂಬಾ ನಮ್ಮ ಸೊಸೈಟಿಯಲ್ಲಿ ಇರುವಂತ ಪ್ರಾಬ್ಲಮ್ಸ್ಗಳು ಇದಾವೆ. ಸೊ ಈ ಎರಡು ಕಥೆಗಳನ್ನ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಒಬ್ಬನಿಗೆ ದುಃಖಕ್ಕೆ ಪದಗಳಿಲ್ಲ, ಇನ್ನೊಬ್ಬಳಿಗೆ ಬದುಕಿಗೆ ಅನುಮತಿ ಇಲ್ಲ. ರಾಮಣ್ಣನಿಗೆ ದುಃಖ ಹೇಳ್ಕೋಬೇಕು, ಸ್ವಲ್ಪ ಮನ್ಸು ಬಿಚ್ಚಿ ಮಾತನಾಡ್ಬೇಕು ಅಂತಂದ್ರೆ ಅವರಿಗೆ ಪದಗಳಿಲ್ಲ, ಮಾತುಗಳಿಲ್ಲ. ಆದ್ರೆ ಲಕ್ಷ್ಮಮ್ಮನಿಗೆ ಒಂದು ಬದುಕಿಗೆ ಅನುಮತಿ ಕೂಡ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು ಶುಭ ಗಳಿಗೆಗೆ ಯಾರ್ದಾರು ಮದುವೆಗೆ ಹೋಗ್ಬೇಕು, ಯಾರ್ದಾರು ಇದಕ್ಕೆ ಹೋಗ್ಬೇಕು ಅಂದ್ರೆ ಯಾರು ಏನಂತಾರೋ ಏನೋಪ್ಪ, ಗಂಡ ಇಳ್ದೇ ಇರೋಳು ಬಂದಿದ್ದಾಳೆ, ಖುಷಿಯಾಗಿದ್ದಾಳೆ, ನಗ್ನಗ್ತಾ ಇದ್ದಾಳೆ, ಏನಾರು ಅನ್ಕೊಂಡ್ಬಿಡ್ತಾರೆ ಏನೋ, ಈ ಥರದ್ದೆಲ್ಲ ವಿಚಾರಗಳು ಒಂದು ಹೆಣ್ಣಿನ ಮನಸ್ಸಲ್ಲಿ ಬರ್ತಾ ಹೋಗ್ತವೆ. ಅದರಿಂದ ಗಿಲ್ಟ್ ಆಗ್ತಾ ಹೋಗುತ್ತೆ. ಒಂದು ಲಾಸ್ ಅಂದ್ರೆ ಏನು, ಒಂದು ಯಾರನ್ನು ಕಳ್ಕೊಳ್ಳೋದು ಅಂದ್ರೆ ಅದರ ಅರ್ಥ ಏನು? ಬರೀ ಡೆತ್, ಬರೀ ಒಬ್ರು ತೀರ್ ಹೋಗೋದು ಅಷ್ಟೇನಾ, ಅಥವಾ ಅದಕ್ಕೂ ಬೇರೆ ಬೇರೆ ಏನಂತಾರೆ ದೃಷ್ಟಿಕೋನಗಳು ಇದಾವ, ಅದಕ್ಕೂ ಬೇರೆ ಬೇರೆ ಆಂಗಲ್ಸ್ ಅಂತೀವಿ, ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತೀವಿ, ಅವೆಲ್ಲ ಇದಾವ. ಸೊ ಒಂದು ಡೆತ್ ಆದಾಗ ಏನೇನು ಆಗುತ್ತೆ? ಬರೀ ಆ ಮನುಷ್ಯ ಆಗಲಿಕ್ಕೆ ಅಷ್ಟೇನಾ, ಆದ್ರೆ ಅದಕ್ಕೂ ಮೀರಿ ಏನೇನೋ ವಿಚಾರಗಳು ಆಗ್ತವ. ಒಂದು ಲಾಸ್ ಆಫ್ ಅ ಪಾರ್ಟ್ ಆಫ್ ಐಡೆಂಟಿಟಿ. ಒಬ್ಬರ ಜೊತೆಗೆ 30, 40, 50 ವರ್ಷ ಜೊತೆಗೆ ಸಹಬಾಳ್ವೆ ಮಾಡಿದಾಗ ನಮ್ಮ ಒಂದು ಐಡೆಂಟಿಟಿ ಕೂಡ ಅವ್ರ ಜೊತೆಗೆ ಲಿಂಕ್ ಆಗಿರುತ್ತೆ. ಅವರ ಸರ್ಕಲಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಇವರ ಹೆಂಡತಿ ಅಂತ ರೆಕಗ್ನಿಷನ್ ಆಗೋದು, ಇವರ ಸರ್ಕಲಲ್ಲಿ ಇವರ ಗಂಡ ಅಂತ ರೆಕಗ್ನಿಷನ್ ಆಗೋದು, ಅವರಿಗೆ ಅದೇ ಥರ ಸಂಬೋಧನೆ ಮಾಡೋದು, ಅದು ಕಾಮನ್ ಆಗಿ ನಾವು ನೋಡ್ತೀವಿ. ಓ ರಾಮಣ್ಣನ ವೈಫ್ ಬಂದಿದ್ದಾರೆ, ಲಕ್ಷ್ಮಣನ ಗಂಡ ಬಂದಿದ್ದಾರೆ, ಈ ಥರದ್ದು ಕಾಮನ್ ಆಗಿ ನಾವು ಅಡ್ರೆಸ್ ಮಾಡೋದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಒಂದು ಸರ್ಕಲಲ್ಲೂ ಕೂಡ ಅದೇ ಥರದ ಐಡೆಂಟಿಟಿ ಕೂಡ ಇರುತ್ತೆ. ಹೆಂಡತಿ ತೀರಿ ಹೋದ ಮೇಲೆ ಹೆಂಡತಿಯ ರಿಲೇಟಿವ್ಸ್ ಜೊತೆಗೆ ಗಂಡನ ಕಾಂಟ್ಯಾಕ್ಟ್ ಕಟ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರ ಗಂಡ ತೀರಿ ಹೋದ್ಮೇಲೆ ಹೆಂಡತಿ ಅವರ ಫ್ಯಾಮಿಲಿ ಜೊತೆಗೆ, ಅವರ ಅಣ್ಣ ತಮ್ಮಂದಿರ ಜೊತೆಗೆ, ಅವರ ಮಕ್ಕಳ ಜೊತೆಗೆ ಕಾಂಟ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ ಆಫ್ ಅ ರುಟೀನ್. ಹೇಗೆ ನಾವು ಹೇಳಿದ್ವಿ, ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಮುಂಚೆ ಥರ ಜಾಯಿಂಟ್ ಫ್ಯಾಮಿಲಿ ಇವಾಗ ಕಡಿಮೆ ಆಗ್ತಾ ಹೋಗ್ತವೆ. ಜೊತೆಗೆ ಕಾಫಿ ಕುಡಿಯೋದಾಗ್ಲಿ, ಜೊತೆಗೆ ನ್ಯೂಸ್ ಪೇಪರು ಅಥವಾ ನ್ಯೂಸ್ ನೋಡೋದಾಗ್ಲಿ, ಜೊತೆಗೆ ಒಂದು ಚರ್ಚೆ ಹರಟೆ ಮಾಡೋದಾಗ್ಲಿ, ವಾಕಿಂಗ್ ಹೋಗೋದಾಗ್ಲಿ, ಏನೇ ಥರದ ರೂಟೀನ್ ಏನಿರುತ್ತೆ ಅದೆಲ್ಲವೂ ಡಿಸ್ರಪ್ಟ್ ಆಗ್ತಾ ಹೋಗುತ್ತೆ. ಅವ್ರ ಜೊತೆಗೆ ಇಲ್ದಾಗ ನಾನು ಏನು ಮಾಡಬೇಕು, ಒಬ್ಬಳೇ ಹೋಗಿ ಏನು ಮಾಡೋದು, ಏನು ಮಾಡ್ತಾರೆ ಜನ, ಏನು ಅನ್ಕೋತಾರೆ ಏನೋ, ಇವಾಗ ತೀರಿ ಹೋಗಿ ಬರೀ 1 ತಿಂಗಳಾಗಿಲ್ಲ, ನಾನು ಇವಾಗಲೇ ಹೋಗ್ಬಿಟ್ರೆ ಹೆಂಗೆ, ಈ ಥರದ್ದೆಲ್ಲ ಒಂದೊಂದೇ ಲೇಯರ್ಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಬೇಜಾರಿನಲ್ಲಿ ಅವರು ಕುಗ್ತಾ ಹೋಗ್ತಾರೆ ಹೊರತು ಅವರ ಪ್ರಯತ್ನಗಳು, ಅವರ ಸ್ಟ್ರಗಲ್ಸ್ನ ಯಾರು ನೋಡೋದಿಲ್ಲ. ಮಾಡ್ಕೊಳ್ಳಿಕ್ಕೆ 100 ಮಾತುಗಳು ಬರ್ತವೆ. ಸಡನ್ ಡಿಸ್ಕಂಟಿನ್ಯೂಷನ್ ಆಫ್ ಅ ಶೇರ್ಡ್ ಜರ್ನಿ. ಒಂದು ದಿನ ಸಡನ್ ಆಗಿ ಎದ್ದ ತಕ್ಷಣ ಸಹಬಾಳ್ವೆ ಮಾಡೋರಿಲ್ಲಪ್ಪ, ನನ್ನ ಜರ್ನಿಯಲ್ಲಿ ಜೊತೆಗೆ ಇಲ್ಲ ಅಂತಂದಾಗ ಕಾಮನ್ ಆಗಿ ಒಂದು ಒಬ್ಬಂಟಿತನ ಕಾಡ್ತಾ ಹೋಗುತ್ತೆ. ಜೊತೆಗೆ ಸುತ್ತಮುತ್ತ ಬೇರೆ ಸಮವಯಸ್ಕರು ಇದ್ರೂ ಕೂಡ ಜೊತೆಗೆ ಒಬ್ಬರು ಸಂಗಾತಿ ಅನ್ನೋರು ಇರಲಿಲ್ದಾಗ ತುಂಬ ಕಾಮನ್ ಆಗಿ ಇದು ನಮ್ಮಲ್ಲಿ ಕಂಡುಬರುತ್ತೆ. ಲಾಸ್ ಆಫ್ ಅ ಶೇರ್ಡ್ ಸರ್ಕಲ್. ನಾನು ಆಲ್ರೆಡಿ ಹೇಳಿದೆ, ಒಂದು ಕಾಮನ್ ಫ್ರೆಂಡ್ಸ್ ಸರ್ಕಲ್ ಆಗಲಿ, ರಿಲೇಟಿವ್ಸ್ ಸರ್ಕಲ್ ಆಗಲಿ, ಅದೆಲ್ಲವೂ ಒಂದೇ ಹೊಡೆತದಲ್ಲಿ ಅದು ಕ್ಷೀಣಿಸ್ತಾ ಹೋಗುತ್ತೆ. ವಾಟ್ ಕ್ಯಾನ್ ಲಾಸ್ ಲುಕ್ ಲೈಕ್? ದ ಅನ್ಕಾಮನ್ ಸೈನ್ಸ್ ಅಂಡ್ ವಾಟ್ಸ್ ನಾರ್ಮಲ್ ಇನ್ ಗ್ರೀಫ್. ಗ್ರೀಫ್ ಅಂತಂದ್ರೆ ಈ ದುಃಖದಲ್ಲಿ ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಅಂತ ಇಲ್ಲಿವರೆಗೂ ಯಾರು ಹೇಳಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಇದು ದುಃಖ ಅನ್ನೋದು
ಕೆಲವೊಂದು ಕಲ್ಚರ್ಸಲ್ಲಿ ಕೆಲವೊಂದು ದೇಶಗಳಲ್ಲಿ ಕೆಲವು ಥರ ನಾವು ನೋಡ್ತೀವಿ. ತುಂಬ ಕಾಮನ್ ಆಗಿ ನಾವು ನೋಡೋದು ಈ ಕೂಪ್ಲರ್ ರಾಸ್ ಅನ್ನೋ ಜರ್ಮನ್ ಸೈಕಾಟ್ರಿಸ್ಟ್ ಅವರು ಒಂದು ಇದನ್ನ ಸ್ಟಡಿ ಮಾಡಿ ಗ್ರೀಫ್ ಸೈಕಲ್ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಾಗುತ್ತೆ, ಶಾಕ್ ಡೆತ್ ಆದಾಗ ಡಿನಯಲ್ ಅಂತ ಅಂತೀವಿ. ಡಿನಯಲ್ ಅಂದರೆ ಇಲ್ಲಪ್ಪ ಅವ್ರು ತೀರ್ ಹೋಗೇ ಇಲ್ಲ, ಹೆಂಗಾಗುತ್ತೆ ಇದು, ಹೇಗೆ ಸಾಧ್ಯ, ಮೊನ್ನೆನೇ ಮಾತಾಡಿದೆ ನಾನು, ಇವತ್ತು ಬೆಳಗ್ಗೆನೆ ಮಾತಾಡಿದೆ, ಹೇಗೆ ಇದು ಈ ಥರ ನಡೆದಾಡ್ತಾ ಇದ್ದ ವ್ಯಕ್ತಿ ಇವಾಗ ಬಿದ್ದು ಹೋಗ್ಬಿಟ್ಟಿದ್ದಾರೆ, ಎದ್ದೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಶಾಕ್ ಆಗ್ತೀವಿ. ಸೊ ಅದು ಡಿನಯಲ್ ಅಂತ ಅಂತೀವಿ. ಆಮೇಲೆ ಒಂದು ಭಗವಂತನ ಮೇಲೆ, ಕಾಯಿಲೆ ಮೇಲೆ, ಮಕ್ಕಳ ಮೇಲೆ, ಸುತ್ತಮುತ್ತ ಇರೋರ ಮೇಲೆ ಕೋಪ ಬರುತ್ತೆ. ಯಾಕೆ ಅವ್ರಿಗೆ ತಗೊಂಡೋಗ್ಬಿಟ್ರು, ಅವ್ರಿಗೆ ಯಾಕೆ ಈ ವಯಸ್ಸಲ್ಲೇ ಈ ಥರ ಮಾಡಿಬಿಟ್ರು, ನನ್ನ ಯಾಕೆ ಇದು ಮಾಡಲಿಲ್ಲ, ಬಾರ್ಗೇನಿಂಗ್ ಶುರುವಾಗುತ್ತೆ. ನನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಇವ್ರ ಜೊತೆಗೇನೆ ಹೋಗ್ಬೇಕಿತ್ತಲ್ಲ, ನನ್ನ ಬದಲು ಅವ್ರನ್ನ ಜೀವಂತ ಮಾಡಬೇಕು, ಇಲ್ಲ ಇನ್ನೂ ಒಂದೆರಡು ದಿನ ಈ ಜೀವಂತ ಇದ್ದಿದ್ರೆ ಚೆನ್ನಾಗಿರೋದಲ್ಲ. ಒಂದು ದೇವರ ಮೇಲೆ ಇದು ಕೋಪ ಅಥವಾ ಒಂದು ಘೃಣ ಅಂತಾರಲ್ಲ, ಅದು ಶುರುವಾಗುತ್ತೆ. ಜೊತೆಗೆ ಡಿಪ್ರೆಷನ್, ಸ್ಟ್ರಗ್ಲಿಂಗ್ ಟು ಫೈಂಡ್ ಮೀನಿಂಗ್, ರೀಚಿಂಗ್ ಔಟ್ ಟು ಅದರ್ಸ್, ಟೆಲ್ಲಿಂಗ್ ಒನ್ ಸ್ಟೋರಿ. ಈ ಥರ ಹೋಗ್ಬಿಟ್ರು, ನನ್ನ ಒಬ್ಬರೇ ಬಿಟ್ಟು ಹೋಗ್ಬಿಟ್ರು, ನಾನು ಏನು ಮಾಡಲಿ, ನನಗೆ ಅರ್ಥನೇ ಗೊತ್ತಾಗ್ತಾ ಇಲ್ಲ, ನಾನು ಮುಂದೆ ಜೀವನ ಏನು ಹೆಂಗೆ ಮಾಡೋದು, ಇಷ್ಟೆಲ್ಲ ನನಗೆ ಮಾಡಿ ಹೋಗಿದ್ರು, ಅಥವಾ ಇಷ್ಟೆಲ್ಲ ನನಗೆ ಹೇಳ್ತಾ ಇದ್ರು, ಇವಾಗ ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡಲಿ. ಡಿಪ್ರೆಷನ್ ಅನ್ನೋದು ಸಹಜವಾಗಿ ಕಂಡು ಬರುತ್ತೆ. ಇದು ಕಾಯಿಲೆ ಡಿಪ್ರೆಷನ್ ಅಂತ ಮಾತಾಡ್ತಾ ಇಲ್ಲ, ಇದು ನಾರ್ಮಲ್ ಆಗಿ ಸೈಕಲಲ್ಲಿ ಬರೋವಂಥ ನಾವು ಲೋ ಮೋಡ್ಗೆ ಹೇಳ್ತಾ ಇದ್ದೀವಿ. ಅಕ್ಸೆಪ್ಟೆನ್ಸ್, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ನಿಧಾನಕ್ಕೆ ಅವರ ಆ್ಯನಿವರ್ಸರಿ ಬಂದಾಗ ಬೇಜಾರಾಗೋದು, ಫೋಟೋ ನೋಡಿದಾಗ ಸ್ವಲ್ಪ ಬೇಜಾರಾಗೋದು. ಆದರೆ ಇಲ್ಲಪ್ಪ, ಅವ್ರ ಜೀವನದಲ್ಲಿ ಇಲ್ಲ, ಇವಾಗ ನಾನು ನನ್ನ ಜೀವನವನ್ನು ರೂಪಿಸ್ಕೋಬೇಕು, ಐ ವಿಲ್ ಹ್ಯಾವ್ ಟು ಲಿವ್ ಮೈ ಲೈಫ್ ವಿತೌಟ್ ದೆಮ್ ಅನ್ನೋದನ್ನು ಮನಸ್ಸಲ್ಲಿ ಬಂದಾಗ ನಿಧಾನಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ. ಇದೇ ಸೈಕಲ್ ಇದೇ ಥರ ಹೋಗಬೇಕು ಅಂತಿಲ್ಲ. ಎಲ್ಲರ ಗ್ರೀಫ್, ಎಲ್ಲರ ಲಾಸ್, ಎಲ್ಲರ ದುಃಖ ಬೇರೆ ಬೇರೆ ಥರದ್ದು ಆಗಿರುತ್ತೆ. ಕೆಲವರಿಗೆ ಕೋಪ ಬರುತ್ತೆ, ಕೆಲವರಿಗೆ ಶಾಕ್ ಆಮೇಲೆ ಆಗುತ್ತೆ, ಕೆಲವರಿಗೆ ಬಾರ್ಗೇನಿಂಗ್ ಫೇಸ್ ಮುಗಿಯೋದಿಲ್ಲ. ಎಲ್ಲವೂ ಒಂದೊಂದು ಥರ ಡೀಲ್ ಮಾಡ್ತಾರೆ. ಸೊ ಎಲ್ಲರೂ ಯಾವಾಗ ದುಃಖ ಮುಗಿಬೇಕು, ಯಾವಾಗ ನಾವು ಮತ್ತೆ ಮೊದಲಿನ ಥರ ಆಗಬೇಕು ಅನ್ನೋದು ಯಾರೂ ಹೇಳಿಲ್ಲ, ಹೇಳಬಾರದು. ಸೊ ನಮ್ಮ ಕಲ್ಚರಲ್ಲಿ ಫಸ್ಟು 11 ದಿನ ನಾವು ಏನು ಮೈಲ್ಗೆ ಅಂತೀವಿ, ಅದಾದಮೇಲೆ ದೇವ್ರ ಹತ್ರ ಹೋಗ್ತೀವಿ, ಆಮೇಲೆ ವರ್ಷಾಂತಿಕ ಅಂತ 1 ವರ್ಷ ಆದಮೇಲೆ ಅವರ ಹೆಸರಲ್ಲಿ ಊಟ ಮಾಡ್ತೀವಿ. ಅವೆಲ್ಲವೂ ಕಲ್ಚರಲ್ಲಿ ಒಂದು ರೀತಿಯ ಸೆಲೆಬ್ರೇಷನ್. ಅವರ ಜೀವನ, ಅವರು ಹೇಗೆ ಜೀವನ ಮಾಡ್ಕೊಂಡು ಹೋದ್ರು, ಅವರು ಒಳ್ಳೆತನವನ್ನು ಸಮಾರಂಭಗಳಲ್ಲಿ ನೆನಪು ಮಾಡ್ಕೋತೀವಿ, ಅವ್ರು ಮಾಡಿದ ಒಳ್ಳೆ ಕಾರ್ಯಗಳನ್ನು ನೆನಪು ಮಾಡ್ಕೋತೀವಿ. ಆದರೆ ಎಲ್ಲ ಈ ವಿಚಾರಗಳಲ್ಲಿ ಒಮ್ಮೊಮ್ಮೆ ಈ ಥರನೂ ಇದ್ರು ಅನ್ನೋದು ಒಮ್ಮೊಮ್ಮೆ ಮರ್ತು ಹೋಗುತ್ತೆ, ಅಥವಾ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಒಳ್ಳೆಯವರಿದ್ದರು, ಆದರೆ ತಂದೆಯಾಗಿ ಅವರು ಈ ಥರ ರೋಲ್ ಮಾಡಿರಲಿಲ್ಲ, ಅದನ್ನ ಯಾರಿಗೆ ಹೇಳೋಕ್ಕಾಗೋದಿಲ್ಲ. ಅದೇ ಥರ ವಿಧವೆ ಆದವರು ಗಂಡನ ಬಗ್ಗೆ ಹೇಳ್ತಾ ಏನಾದ್ರು ಒಂದು ಈ ಥರನೂ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಬೈಯೋದು, ಈ ಥರ ಇವಾಗ ತೀರ್ ಹೋದವ್ರ ಮೇಲೆ ಈ ಥರದ್ದೆಲ್ಲ ಮಾತಾಡಬಾರ್ದು ಅಂತ. ಸೊ ಮಾತಾಡಲಿಕ್ಕೆ ಒಂದು ಬ್ಯಾರಿಯರ್ ಹಾಕಿಬಿಡ್ತಾರೆ ನಮ್ಮ ಸೊಸೈಟಿಯವರು. ಸೊ 6 ಮಂತ್ಸ್ ಆಗುತ್ತೆ, 1 ಇಯರ್ ಆಗುತ್ತೆ, ಕೆಲವರಿಗೆ 2 ಮಂತ್ಸಲ್ಲೇ ಸ್ವಲ್ಪ ಚೇತರಿಸ್ಕೊಳ್ಳೋ ಶಕ್ತಿ ಬರುತ್ತೆ, ಯಾಕಂದರೆ ಸುತ್ತಮುತ್ತ ಇರೋರು ಅಥವಾ ಅವರ ವ್ಯಕ್ತಿತ್ವ ಆ ಥರ ಇರೋದು ಅಂದ್ಕೊಳ್ಳೋಣ. ಆದರೆ ಕೆಲವರಿಗೆ ವರ್ಷಗಟ್ಟಲೆನೂ ಕೂಡ ಆ ಅಗಲಿಕೆಯಿಂದ ಆಗಿದ್ದ ನೋವು ಕಡಿಮೆ ಆಗೋದಿಲ್ಲ. ಸೊ ಹೇಗೆ ಕಾಣ್ಬೋದು ಇದು ದುಃಖ? ನಾವು ನೋಡ್ತೀವಿ, ದುಃಖ ಹೇಗೆ ಕಾಣುತ್ತೆ ಅಂತ ನೋಡ್ತೀವಿ. ಅಳ್ತಾರೆ, ಅವ್ರ ಬಗ್ಗೆ ಮಾತನಾಡ್ತಾರೆ, ಅವ್ರ ಬಗ್ಗೆ ಹೇಳ್ತಾ ತುಂಬ ಸತಿ ಮೌನ ಆಗ್ಬಿಡ್ತಾರೆ. ಆದರೆ ಒಂದೊಂದು ಸತಿ ಇವೆಲ್ಲವೂ ಈ ಥರ ಕಾಣೋದಿಲ್ಲ. ಹೌ ಡಸ್ ಇಟ್ ಲುಕ್ ಲೈಕ್ ವೆನ್ ಇಟ್ ಈಸ್ ನಾಟ್ ಸೋ ಕಾಮನ್? ಇದು ತುಂಬ ಕಾಮನ್ ಆಗಿ ನಾವು ಗಂಡಸರಲ್ಲಿ ನೋಡ್ತಾ ಇರ್ತೀವಿ. ಅವರು ದುಃಖದಲ್ಲಿದ್ದಾರೆ ಅಂತ ಕಾಣೋದಿಲ್ಲ, ಬಟ್ ಇವೆಲ್ಲ ಲಕ್ಷಣಗಳು ಅವರಲ್ಲಿ ಕಾಣ್ತಾ ಇರ್ತವೆ. ಇರಿಟಬಿಲಿಟಿ ಆ್ಯಂಡ್ ಆ್ಯಂಗರ್, ಕೋಪ, ಸಿಕ್ಕಾಪಟ್ಟೆ ಕೋಪ ಬರೋಕ್ಕೆ ಶುರುವಾಗುತ್ತೆ. ಮೊಮ್ಮಕ್ಕಳು ಸ್ವಲ್ಪ ಸೌಂಡ್ ಮಾಡಿದ್ರೆ ಬೈದ್ಬಿಡೋದು, ಮಕ್ಕಳು ಹೇಳಿದ್ ಕೇಳಲಿಲ್ಲ ಅಂತಂದ್ರೆ ಬೈದ್ಬಿಡೋದು, ಅವರ ಅಸ್ತಿತ್ವಕ್ಕೆ, ಅವರ ಇದಕ್ಕೆ, ಪ್ರಾಪರ್ಟಿಗೆ ಏನಾದ್ರು ಈ ಥರದ ವಿಚಾರಗಳು ಮಾತು ಬಂದಾಗ ನಾನು ಇದೇನಲ್ಲ, ಯಾಕೆ ಇದ್ರ ಬಗ್ಗೆ ಮಾತು ಅಂತ ಬೈಯೋದು, ಯಾವುದೇ ವಿಚಾರಕ್ಕೆ ಇರಿಟೇಷನ್ ಆಗೋದು. ಹಾಗೆ ಲ್ಯಾಕ್ ಆಫ್ ಮೋಟಿವೇಶನ್ ಟು ಡೂ ಎನಿಥಿಂಗ್ ಇನ್ಕ್ಲೂಡಿಂಗ್ ಸೆಲ್ಫ್ ಕೇರ್. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಕೋಬೇಕು, ಶೇವಿಂಗ್ ಮಾಡ್ಕೋಬೇಕು, ಕ್ಲೀನಾಗಿ ಟಿಪ್ ಟಾಪ್ ಆಗಿ ಇರಬೇಕು, ಡ್ರೆಸ್ ಮಾಡ್ಕೊಂಡು ಓಡಾಡಬೇಕು ಅನ್ನೋ ಆಸೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಎದ್ಮೇಲೆ ನಾನು ಎದ್ನ ಬಿಟ್ಟನ ಕೇಳೋರಿಲ್ಲ, ನನ್ನ ಜೊತೆ ವಾಕಿಂಗ್ ಬರೋರಿಲ್ಲ, ನಾನು ಕೇಳೋರು ಇಲ್ಲ ಅಂದಾಗ ನಾನು ಎದ್ದರು ಏನು ಮಾಡಬೇಕು ಅಂತ ಒಂದೇ ಸಿಚುವೇಶನಲ್ಲಿ ಇರೋದು ಕಾಮನ್ ಆಗುತ್ತೆ. ಊಟ ಅಡುಗೆ ಮಾಡಬೇಕು ಅಂತಂದರೆ ರುಚಿಯಾಗಿ ಯಾರಿಗೆ ಮಾಡ್ಕೋಬೇಕಪ್ಪ, ಮಾಡ್ಕೊಂಡ್ರೆ ನಾನು ಖುಷಿಯಾಗಿದ್ದರೆ ಎಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ವೋ ಏನೋ, ನಾನು ಖುಷಿಯಾಗಿ ಇರಬಾರ್ದು. ಇದು ಕೂಡ ಕಾಮನ್ ಆಗಿ
ಕಂಡುಬರುವಂಥ ಭಾವನೆ. ಸರ್ವೈವರ್ಸ್ ಗಿಲ್ಟ್, ಇದು ತುಂಬ ಕಾಮನ್ ಆಗಿ ನಾವು ಹೆಣ್ಮಕ್ಳಲ್ಲಿ ನೋಡ್ತೀವಿ. ನಾನು ಯಾಕೆ ಉಳಿದ್ಬಿಟ್ಟೆ, ನಾನು ಹೋಗ್ಬಿಡ್ಬೇಕಿತ್ತಲ್ಲ, ನಾನು ಮುಂಚೆ ಹೋಗ್ಬೇಕಿತ್ತಲ್ಲ, ನಾನು ಉಳ್ಕೊಂಡಿದ್ದೆ ತಪ್ಪಾಯಿತು, ಇರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಮುಂಚೆ ಹೋಗಬೇಕಿತ್ತು ಅನ್ನೋದು ತುಂಬ ಕಾಮನ್ ಆಗಿ ಕಾಣುತ್ತೆ. ಸೈಲೆನ್ಸ್ ಆ್ಯಂಡ್ ಕಾಗ್ನಿಟಿವ್ ಫಾಗಿಂಗ್ ಆ್ಯಂಡ್ ಅನ್ಎಕ್ಸ್ಪ್ಲೇನ್ಡ್ ಕಂಪ್ಲೇಂಟ್ಸ್, ತುಂಬ ಮೌನವಾಗೋದನ್ನು ನಾನು ಆಲ್ರೆಡಿ ಮಾತಾಡಿದ್ದೀನಿ. ಡಿಮೆನ್ಷಿಯಾ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮರುವಿನ ಕಾಯಿಲೆ, ಒಂದೇ ಒಬ್ಬಂಟಿಯಾಗಿರೋದು. ಗಂಡಸರಲ್ಲಿ ತುಂಬ ಕಾಮನ್ ಆಗಿ ಬಿ ಪಿ ಶುಗರ್ ಮಾತ್ರೆಗಳನ್ನು ಅವ್ರು ನಿಲ್ಲಿಸ್ಬಿಡ್ತಾರೆ, ಊಟ ಟೈಮ್ ಟು ಟೈಮ್ ಮಾಡೋದಿಲ್ಲ, ಎಲ್ಲ ಇದರಿಂದ ಆಕ್ಟಿವಿಟೀಸಿಂದ ಅವರು ದೂರ ಉಳಿತಾ ಹೋಗ್ತಾರೆ. ಆದ್ದರಿಂದ ಡಿಮೆನ್ಷಿಯಾ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ, ಮರುವಿನ ಕಾಯಿಲೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಮೊದಲಿನ ಥರ ಆ್ಯಕ್ಟಿವ್ ಆಗಿರೋದಿಲ್ಲ, ನ್ಯೂಸ್ ಪೇಪರ್ ನೋಡ್ತಾ ಇಲ್ಲ, ನ್ಯೂಸ್ ನೋಡ್ತಾ ಇಲ್ಲ, ಸುತ್ತಮುತ್ತ ಏನಾಗ್ತಾ ಇದೆ ಗೊತ್ತಿಲ್ಲ, ಡೇ ಲೈಟಲ್ಲಿ ಓಡಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಕಾಗ್ನಿಟಿವ್ ಫಾಗಿಂಗ್ ಅಥವಾ ಮೆಮರಿ ಪ್ರಾಬ್ಲಮ್ಸ್ಗಳು ಕಂಡು ಬರ್ತಾ ಇರ್ತವೆ. ಆದರೆ ಜೊತೆಗೆ ಯಾರೂ ಇಲ್ಲ ಅದನ್ನ ನೋಟಿಸ್ ಮಾಡಲಿಕ್ಕೆ. ಕೆಲವೊಮ್ಮೆ ಎಕ್ಸೆಸಿವ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಆರ್ ಕಂಪ್ಲೀಟ್ ಲ್ಯಾಕ್ ಆಫ್ ಇಟ್, ಸ್ಪಿರಿಚುವಾಲಿಟಿ ಕಡೆ, ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರು ದೇವರ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೋತಾರೆ, ಕೆಲವರು ಅದರಿಂದ ದೂರ ಉಳಿತಾರೆ. ದೇವರು ನನಗೆ ಈ ಥರ ಮಾಡಿಬಿಟ್ನಲ್ಲ, ಅದ್ರ ಮೇಲೆ ಕೋಪ, ಅದರಿಂದ ದೂರ ಉಳಿದ್ರೆ ಬೆಸ್ಟು, ನಾನು ಕೇಳಿದ್ದು ನನಗಾಗಲಿಲ್ಲ, ನಾನು ಯಾಕೆ ದೇವ್ರನ್ನ ನಂಬಬೇಕು. ಎರಡು ಥರದ್ದು ನಾವು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಈ ದುಃಖ ಅನ್ನೋದು ಎರಡು ಇದರಲ್ಲಿ ಸೇಮ, ಜೆಂಡರಲ್ಲಿ ಗಂಡಸರಲ್ಲಿನೂ ಅದೇ ಥರ ಕಾಣುತ್ತಾ, ಕಂಡು ಬರುತ್ತೆ, ಹೆಂಗಸರಲ್ಲೂ ಅದೇ ಥರ ಕಂಡು ಬರುತ್ತೆ ಅನ್ಸುತ್ತಾ? ನಿಮ್ಮ ಒಪಿನಿಯನ್ಗಳೇನು, ಗಂಡಸರಲ್ಲಿ ಹೇಗೆ ಕಂಡು ಬರ್ಬೋದು? ಇದು ಸೇಮ್ ಅಲ್ಲ ಡಾಕ್ಟರ್, ಹೇಳಿ ಸರ್, ನಿಮ್ಗೆ ಏನ್ ಅನ್ಸುತ್ತೆ? ನನ್ಗೆ ಅನ್ಸದೆ ಇದು ಅದು ಸೇಮ್ ಅಲ್ಲ. ಅದು ಗಂಡ ಅದು ಸ್ವಲ್ಪ ಕಮ್ಮಿ ಇದೆ, ಲೇಡೀಸ್ ಸ್ವಲ್ಪ ಜಾಸ್ತಿ ಇದೆ. ಹಾ 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 ಕಮ್ಮಿ ಅಂತಂದ್ರೆ ಸರ್, ಕಮ್ಮಿ ಅಂದ್ರೆ ಏನು ಸರ್? ಲೆಸ್, ಇಟ್ ಇಸ್ ಲೆಸ್. ಹಾ 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 ಯಾ, ವೈ ಡು ಯು ಥಿಂಕ್ ಸೊ ಸರ್? ವಾಟ್ ಮೇಕ್ಸ್ ಇಟ್ ಲೆಸ್? see, in fact, that is society. See, the society perceives certain things in a certain way. Unfortunately, society perceives this in this way. And see, okay, this, I mean, one thing I can tell you, sorry, I am not able to talk to you in Kannada. No One thing issues, sir. I can tell you is that, see, with regard to even second marriage, a person who is, I mean, a male, he has, I mean, people think that he has got a right to second marry, but it is not so with regard to ladies. But it is not correct. I am not saying this is correct or wrong. I am not coming to that at all. I am just saying this is how the society is like this. That's all. Yes. That's my view, doctor. Thank you. Great. Sir also mentioned how in men it might not look in the same strength or same intensity that you see in females. ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರುತ್ತೆ, ಗಂಡಸರಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಕಂಡು ಬರೋದಿಲ್ಲ. ಹಾಗೆ ಅವರು ಸೆಕೆಂಡ್ ಮ್ಯಾರೇಜ್ ಕೂಡ ಬಗ್ಗೆನೂ ಕೂಡ ಪ್ರಸ್ತಾಪಿಸಿದ್ರು, ಅದರ ಮುಂದೆ ನಾನು ಮಾತಾಡ್ತಾ ಹೋಗ್ತೀನಿ. ಆದರೆ ಗಂಡಸರಲ್ಲಿ ಹೇಗೆ ಕಂಡು ಬರುತ್ತೆ? ಗಂಡಸರನ್ನ ಬೆಳೆದ ರೀತಿ, ಗಂಡಸರನ್ನು ಬೆಳೆದು ಬಂದ ರೀತಿಯಿಂದ ನೋಡಿದಾಗ ನಾವು ಯಾವಾಗಲೂ ಅದು ಬೆಳೆಯುವಾಗ ಅದೇ ಒಂದೇ ಒಂದು ಶಬ್ದಗಳು ಹೇಳ್ತಾ ಇರ್ತಾರೆ. ಗಂಡಸರ ಅಳಬಾರ್ದಪ್ಪ, ಏನಿದು ಹೆಣ್ಮಕ್ಳ ಥರ ಅಳ್ತಾ ಇದೆಯಾ, ಗಂಡಸಾಗಿರು, ಗಟ್ಟಿಯಾಗಿರು. ಸೊ ಯಾವಾಗ ಈ ಅಳ್ಬೇಕು ಅನ್ಸುತ್ತೋ ಗಂಡಸರಿಗೆ, ಆ ಶಕ್ತಿನೇ ಇಲ್ಲದೆ ಇರೋ ಥರ ನಾವು ಮಾಡಿ ಇಟ್ಟಿರ್ತೀವಿ. ಆ ವಯಸ್ಸಿಗೆ ಹೇಗೆ ಆ ಮನುಷ್ಯ ಸಡನ್ನಾಗಿ ಅಳ್ಲಿಕ್ಕೆ ಶುರು ಮಾಡಬೇಕು, ಹೇಗೆ ಶೇರ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಸೊ ಮುಂಚೆಯಿಂದನೂ ಬಿ ಸ್ಟ್ರಾಂಗ್ ಆ್ಯಂಡ್ ಡೀಲ್ ವಿತ್ ಲಾಸ್ ಅಂತ ನಾನು ಹೇಳ್ತಾ ಬಂದಾಗ ಅವರು ಆವಾಗಲೂ ಕೂಡ ಏನೂ ಆಗಿಲ್ಲ ಬಿಡು, ಇನ್ನೂ ನಾನು ಜೀವಂತ ಇದ್ದೀನಲ್ಲ, ನಾನು ಈ ಮನೆ ಹಿರಿಯ ಮನುಷ್ಯ, ನಾನು ವೀಕ್ ಆಗಿ ಕಂಡುಬಿಟ್ರೆ ಬೇರೆಯವರೆಲ್ಲ ಮತ್ತೆ ಹತ್ಬಿಡ್ತಾರೆ, ನನ್ನ ಮಾರ್ಗದರ್ಶನದಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಮೊಮ್ಮಕ್ಕಳಿದ್ದಾರೆ, ಅವ್ರ ಮುಂದೆ ನಾನೆಲ್ಲ ಆಳಕ್ಕಾಗುತ್ತಾ, ಅವ್ರನ್ನ ನನಗಿನ್ನ ತುಂಬ ಚಿಕ್ಕವರು, ಅವ್ರಿಗೇನು ಗೊತ್ತು ನನ್ನ ಜೀವನದ ಬಗ್ಗೆ. ಈ ಥರದ್ದು ವಿಚಾರಗಳು ಮನಸ್ಸಲ್ಲಿ ತುಂಬ ಕಾಡ್ತಾ ಇರ್ತವೆ. ಸಬ್ಸ್ಟೆನ್ಸ್ ಆ್ಯಂಡ್ ಪಿಲ್ಸ್ ಟು ಹೈಡ್ ದ ಪೇನ್, ಸಡನ್ನಾಗಿ ವಯೋವೃದ್ಧರಿಗೆ ಬೀಡಿ, ಸಿಗರೇಟು, ಡ್ರಿಂಕ್ಸ್ ಮೇಲೆ ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬಂಟಿತನ ಕಾಡುತ್ತಿರುತ್ತೆ. ಮುಂಚೆ ಯಾವಾಗೋ ಒಂದು ಸತಿ ಡ್ರಿಂಕ್ಸ್ ಮಾಡೋದು ದಿನ ಆಗ್ತಾ ಹೋಗುತ್ತೆ. ಸಿಗರೇಟಲ್ಲಿ ಜಾಸ್ತಿ ಆಸಕ್ತಿ ಬರ್ತಾ ಹೋಗುತ್ತೆ. ಒಬ್ಬಂಟಿತನನ ಮುಚ್ಚಿ ಹಾಕಬೇಕಲ್ಲ, ಹೇಗಾದರೂ ನೋವು ಕಡಿಮೆ ಮಾಡಬೇಕು. ಅದೇ ಥರ ಇದೆಲ್ಲವೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒಮ್ಮೊಮ್ಮೆ ಟ್ಯಾಬ್ಲೆಟ್ಸ್ಗಳು ಜಾಸ್ತಿ ಆಗ್ತಾವೆ, ಮಲ್ಟಿವಿಟಮಿನ್ ಆಗಲಿ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳಾಗಲಿ, ತಲೆನೋವಿನ ಟ್ಯಾಬ್ಲೆಟ್ ಅಂತ ಆಗಲಿ,
ತುಂಬಾ ಜಾಸ್ತಿ ತಗೊಳಕ್ ಶುರು ಮಾಡ್ತಾರೆ, ತಲೆನೋವು ವಿಪರೀತ ಆಗ್ತಾ ಇದೆ, ಕಾಸ್ ಗೊತ್ತಿಲ್ಲ. ನ್ಯೂರೋಲಜಿಸ್ಟ್ನ ಭೇಟಿ ಆಗ್ತಾರೆ, ಇಲ್ಲ ಎಲ್ಲ ಚೆನ್ನಾಗಿದೆ, MRI ಚೆನ್ನಾಗಿದೆ, CT ಚೆನ್ನಾಗಿದೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನೋವು ಇದ್ದೇ ಇದೆ. ತಲೆನೋವಾಗಿ ಬರುತ್ತೆ, ಮೈಕೈ ನೋವಾಗಿ ಬರುತ್ತೆ, ಕೆಲವೊಂದು ಗ್ಯಾಸ್ ಗ್ಯಾಸ್ ಆಗ್ತಾ ಇದೆ, ಉಬ್ಬಳಿಕೆ ಬರ್ತಾ ಇದೆ, ಆ ಥರದ್ದು ಪ್ರಾಬ್ಲಮ್ಗಳು ಕಂಡು ಬರ್ತಾ ಇದ್ದಾವೆ. ಆದರೆ ಅದಕ್ಕೇನು ಸ್ಕ್ಯಾನಲ್ಲಿ ಏನು ಬರ್ತಾ ಇಲ್ಲ. ಜೊತೆಗೆ ಲೆಸ್ ಯು ಸ್ಪೀಕ್ ಬೆಟರ್ ಇಟ್ ಈಸ್ ಟು ಹೀಲ್. ತುಂಬ ಅದ್ರ ಬಗ್ಗೆ ಜಾಸ್ತಿ ಮಾತನಾಡಬೇಡ, ಅದ್ರ ಜಾಸ್ತಿ ನೆನ್ಪು ಮಾಡ್ಕೋಬೇಡ. ನೆನ್ಪು ಮಾಡ್ಕೊಂಡ್ರೇ ದುಃಖ, ನೆನ್ಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ದುಃಖ, ಮಾತನಾಡಬಾರ್ದು ಈ ಥರ. ಸೊ ಯು ಡೋಂಟ್ ಸ್ಪೀಕ್ ಅಬೌಟ್ ಇಟ್ ಆಟ್ ಆಲ್ ಅನ್ನೋದನ್ನ ನಮಗೆ ತುಂಬ ಡೀಪಾಗಿ ನಮಗೆ ಹೇಳಿಬಿಟ್ಟಿರ್ತಾರೆ. ಸೊ ಯು ಡೋಂಟ್ ಟೆನ್ ಟು ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಅ ಗ್ಲೇರಿಂಗ್ ಲ್ಯಾಕ್ ಆಫ್ ಸ್ಕಿಲ್ಸ್ ಇನ್ ಹೌಸ್ ಹೋಲ್ಡ್ ಚೋರ್ಸ್. ಗಂಡಸರಲ್ಲಿ ಈಗ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಆದರೆ ಒಂದು ರಂಗೋಲಿ ಹಾಕೋದಾಗ್ಲಿ, ಒಂದು ಟೀ ಮಾಡ್ಕೊಳ್ಳೋದಾಗ್ಲಿ, ಒಂದು ಏನಂತಾರೆ ರೈಸ್ ಮತ್ತು ಸಾಂಬಾರು ಮಾಡ್ಕೊಳ್ಳೋದಾಗ್ಲಿ, ಯಾವುದೇ ಥರದ್ದು ವಿಚಾರಗಳಲ್ಲಿ ಅವರಿಗೆ ಸ್ಕಿಲ್ ಇರೋದಿಲ್ಲ. ಅದು ಬೆಳೆದು ಬಂದ ರೀತಿ ಆಗಲಿ, ಅವ್ರಿಗೆ ಇರೋ ರೆಸ್ಪಾನ್ಸಿಬಿಲಿಟಿಗೆ ಆಗಲಿ, ಕುಕ್ಕಿಂಗಲ್ಲಿ, ಹೌಸ್ ಹೋಲ್ಡ್, ಮನೆ ನಡೆಸಬೇಕು ಅನ್ನೋ ಬೇಸಿಕ್ ಸ್ಕಿಲ್ಸ್ ಕೂಡ ಇರೋದಿಲ್ಲ. ಬೇಕಿದ್ರೆ ಕ್ಯಾಲ್ಕುಲೇಷನ್, ದುಡ್ಡು ಏನಂತಾರೆ ಸಂಬಳ ಬಂದ ತಕ್ಷಣ ಹೆಂಡತಿಗೆ ಕೊಡೋದು, ಆಮೇಲೆ ಕೊನೆಗೆ ಲೆಕ್ಕ ಒಂದು ಕೇಳೋದು, ಅದನ್ನು ಮುಂಚಿಂದ ಮಾಡಿರ್ತಾರೆ. ಆದರೆ ಕೊನೆಗೆ ಹೆಂಡತಿ ತೀರಿ ಹೋದ ಮೇಲೆ ಒಂದು ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಏನಂತಾರೆ ಸ್ಕಿಲ್ ಕೂಡ ಅವರ ಹತ್ರದಲ್ಲಿ ಇರೋದಿಲ್ಲ. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಒಬ್ಬರೇ ಕೂತ್ಕೊಂಡಿದ್ದಾರೆ, ಪಕ್ಕಕ್ಕೆ ಒಂದು ಬಾಟ್ಲ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ರೇಡಿಯೋ ಕೂಡ ಬಂದಾಗಿದೆ. ಇದೇ ಥರ ಇವಾಗ ನಾವು ಹೆಣ್ಣಲ್ಲಿ ನೋಡಿದಾಗ ಏನು ಕಂಡು ಬರುತ್ತೆ, ಅದೇ ಒಂದು ವಿಚಾರಗಳು ಬೇರೆ ಥರದಲ್ಲಿ ಕಂಡು ಬರ್ಲಿಕ್ಕೆ ಶುರುವಾಗ್ತವೆ. ಮುತ್ತೈದೆ ಶ್ರಾವು ಶ್ರೇಷ್ಠ ಅಂತ ಹೇಳಿ 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 ಅವ್ರ ತಲೆಯಲ್ಲಿ ಅದನ್ನ ತುಂಬ ಡೀಪಾಗಿ ಅದನ್ನು ಇನ್ಗ್ರೇನ್ ಮಾಡಿದಾಗಿಂದ ಬದುಕಿದ್ದೇ ಕಷ್ಟ ಆಯ್ತಲ್ಲಪ್ಪ, ಯಾಕೆ ನಾನು ಮುಂಚೆ ಹೋಗಬಾರ್ದಿತ್ತು. ಈಗ ಸಮಾಜದಲ್ಲಿ ಏನು ಅನ್ಕೋತಾರೆ, ಏನೋ ದೇವಸ್ಥಾನಕ್ಕೆ ಹೋದಾಗ ನಾನು ಲಾಸ್ಟ್ ನಿಂತ್ಕೋಬೇಕು, ಏನು ಒಂದು ಫಂಕ್ಷನಲ್ಲಿ ನನಗೆ ಮೂಲೆಯಲ್ಲಿ ಕೂರಿಸ್ತಾರೆ. ಕೆಲವೊಂದು ಕಲ್ಚರ್ಗಳಲ್ಲಿ ಬಳೆ ಹೊಡಿ, ಮುಣ್ಣನ್ನು ಮಾಡ್ಕೋ, ಇದನ್ನು ಹಚ್ಕೋಬೇಡ, ಬಿಂದಿ ಹಚ್ಕೋಬೇಡ, ಆ ಥರದ್ದೆಲ್ಲವೂ ರಿಚುವಲ್ಸ್ಗಳನ್ನು ನಾನು ಯಾಕೆ ಎದುರಿಸ್ಬೇಕು ಅನ್ನೋದು ಒಂದು ತುಂಬ ಕಾಮನ್ ಆಗಿ ಬರುತ್ತೆ. ಫೈನಾನ್ಷಿಯಲ್ ಡಿಪೆಂಡೆನ್ಸ್ ತುಂಬ ಕಾಮನ್ ಆಗುತ್ತೆ ಮಕ್ಕಳ ಮೇಲೆ, ಅಥವಾ ವೃದ್ಧಾಪ್ಯದ ಪೆನ್ಷನ್ ಆಗಲಿ ಅಥವಾ ವಿಧವೆ ಪೆನ್ಷನ್ ಆಗಲಿ, ಅದ್ರ ಮೇಲೆ ಡಿಪೆಂಡೆನ್ಸ್ ಶುರು ಆಗ್ತಾ ಹೋಗುತ್ತೆ. ಯಾಕೆ ನಾನು ಬೇರೆಯವ್ರ ಹತ್ರ ದುಡ್ಡು ಕೊಡಬೇಕು ಅಂತ ಕೆಲವೊಮ್ಮೆ ಅದನ್ನ ಕೇಳೋದು ನಿಲ್ಲಿಸ್ತಾರೆ. ಯಾವ್ದಾದ್ರು ಕಾಸ್ಟ್ಲಿ ಟ್ಯಾಬ್ಲೆಟ್ ತೊಗೋತಾ ಇದ್ರೆ ಅದನ್ನ ನಿಲ್ಲಿಸ್ತಾರೆ. ಕೆಲವೊಮ್ಮೆ ಊಟ ತಿಂಡಿಗೂ ಕೂಡ ಏನು ಕಡಿಮೆ ಆಗ್ತಾ ಇಲ್ಲ ಬಿಡಪ್ಪ ಅಂತ ಹೇಳಿ ರೇಷನ್ ಅಕ್ಕಿ ಜೊತೆಗೇನೆ ಜೀವನ ಮಾಡೋದು ತುಂಬ ಕಾಮನ್ ಕಾಣ್ತೀವಿ. ಸೋಷಿಯಲ್ ಸರ್ವೇಲೆನ್ಸ್ ಎಲ್ಲದರಲ್ಲೂ ಈ ಸಮಾಜ ಎಲ್ಲ ಪ್ರತಿಯೊಂದು ಹೆಜ್ಜೆಯನ್ನು ಅವ್ರನ್ನ ಅಳೆದು ತೂಗಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಿ ಹೋದ್ರೆ ಏನು ಅನ್ಕೋತಾರೋ ಏನೋ, ಬಳೆ ತೊಟ್ಕೊಂಡ್ರೆ ಏನು ಅನ್ಕೋತಾರೋ ಏನೋ, ಮಂಗಲಸೂತ್ರ ನಾನು ತೆಗಿಬೇಕಾ, ಯಾಕೆ ತೆಗಿಬೇಕು, ಬಂಗಾರದ ಬಳೆ ಹಾಕೋಬೇಕೋ ಬೇಡವೋ, ಎಷ್ಟು ನಗ್ಬೇಕು, ನಕ್ಕರೆ ಜಾಸ್ತಿ ಮತ್ತೇನಾರು ಅನ್ಕೋತಾರ. ಈ ಥರದ್ದೆಲ್ಲ ವಿಚಾರಗಳು ಬರ್ತಾ ಹೋಗ್ತವೆ. ಆದರೆ ಹೇಳ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಹೇಳಿದ್ರೆ ಮತ್ತೆ ಎಲ್ಲಿ ಗಂಡ ತೀರ್ ಹೋದ್ಮೇಲೆ ಇನ್ನೂ ಚೆನ್ನಾಗಾಗಿದ್ದಾರೆ ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಯ. ಈ ಥರ ಎಲ್ಲ ತೊಂದರೆಗಳಿದ್ದಾಗ ಏನು ಸಹಾಯ ಆಗುತ್ತೆ, ವಾಟ್ ಹೆಲ್ಪ್ಸ್ ಇನ್ ದೀಸ್ ಸಿಚುವೇಶನ್ಸ್? ನಿಮ್ಮ ಲಿವ್ಡ್ ಎಕ್ಸ್ಪೀರಿಯನ್ಸಿಂದ ಯು ಮೈಟ್ ಹ್ಯಾವ್ ಸೀನ್ ಪೀಪಲ್, ನೀವು ಜನರನ್ನು ನೋಡಿರ್ತೀರ, ನಿಮ್ಮ ಅಕ್ಕ ತಂಗಿರೋ, ಅಣ್ಣ ತಮ್ಮಂದರು ಅಥವಾ ನಿಮ್ಮ ಮನೆಯಲ್ಲಿರೋ ವೃದ್ಧರಲ್ಲಿ ಏನು ಅವರಿಗೆ ಸಹಾಯ ಆಗಿದೆ, ಯಾವ ಥರದಿಂದ ಅವರು ಈ ಥರದ ಒಂದು ಸಿಚುವೇಶನಿಂದ ಹೊರಗೆ ಬರ್ಬೋದು? ಯಾರಾದರೂ ಪ್ರಯತ್ನ ಮಾಡ್ತೀರಾ? ಈ ಥರ ಸಿಚುವೇಶನ್ಗಳಲ್ಲಿ ಏನು ಸಹಾಯ ಆಗ್ಬೋದು? ಎಲ್ಲರಿಗೂ ಸೇಮ್ ಒಂದೇ ಥರದ್ದು ಚಿಕಿತ್ಸೆ ಅಂತ ಇಲ್ಲ, ಎಲ್ಲರಿಗೂ ಒಂದು ಸೇಮ್ ಅಪ್ಲೈ ಆಗುತ್ತೆ ಅಂತ ಇಲ್ಲ. ಎಲ್ಲರ ಫ್ಯಾಮಿಲಿ ಬೇರೆ, ಎಲ್ಲರ ಜೀವನ ಬೇರೆ, ಎಲ್ಲರ ಕತೆಗಳು ಬೇರೆ. ಆದರೆ ಕಾಮನ್ ಆಗಿ ಒಂದು ಮನುಷ್ಯ ಅಂದಮೇಲೆ ಒಂದೊಂದು ವಿಚಾರಗಳು ಹೆಲ್ಪ್ ಆಗಬಹುದು. ಸೊ ನಿಮಗೆ ಏನು ಹೌದು. ಹೇಳಿ ಇಂಥ ಮೇಡಮ್. ಇಂಥ ಒಂದು ಪರಿಸ್ಥಿತಿ ಬಂದಾಗ ಆ ಹೆಣ್ಮಗಳಿಗೆ ಸಾಕಷ್ಟು ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು, ಸಾಂತ್ವನ ನೀಡ್ಬೇಕು. ಆಮೇಲೆ ಸಾವು ಅಂತ ಅನ್ನೋದು ಅನಿಶ್ಚಿತ. ಯಾರ್ ಮುಂದೆ ಹೋಗ್ತಾರೋ ಯಾರ್ ಹಿಂದೆ ಹೋಗ್ತಾರೋ, ಎಲ್ರಿಗೂ ಸಾವಂತೂ ಖಚಿತ. ಇವತ್ತು ಇವ್ರಿಗೆ ಬಂದಿರ್ಬೋದು, ನಾಳೆ ಯಾರಿಗ್ ಬರ್ಬೋದು, ಇವ್ರಿಗೆ ಬರ್ಬೋದು. ಅದರಿಂದ ಮುತ್ತೈದೆತನ ಅಂತ ಅನ್ನೋದು, ಅದೆಲ್ಲ ಇದ್ ಮಾಡೋದು, ಬಿಂದಿ ಹಚ್ಕೋಬೇಡ ಅನ್ನೋದು, ಅದೆಲ್ಲ ತುಂಬಾ ಕ್ರೂರವಾದಂತ ಒಂದು ಇದು. ಆಮೇಲೆ ಆಕೆಗೆ ಸಾಕಷ್ಟು ಸಾಂತ್ವನ ಕೊಟ್ಟು ಅವಳು ಕಾಲ್ ಮೇಲೆ ಅವಳು ನಿಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಪ್ರಪಂಚದಲ್ಲಿ. ಅದಕ್ಕೆ ಮನೆಯವರು ಹಿರಿಯವರು, ಅಕಸ್ಮಾತ್ ಹಿರಿಯವರು ಇದ್ರೆ ಅಥವಾ ಅಕ್ಕ ತಂಗಿರಿದ್ರೆ, ಅಣ್ಣ ತಮ್ಮಂದ್ರಿದ್ರೆ ಅವರು ಸ್ವಲ್ಪ ಜೊತೆಗೂಡ್ಬಿಟ್ಟು
ಸ್ನೇಹಿತರು ಕೂಡ ಸಹಾಯ ಮಾಡ್ಬೇಕು. ಆಮೇಲೆ ಅವ್ರಿಗೇನಾದ್ರು ಬರ್ಬೇಕಾಗಿದ್ದಂತ ಒಂದು ಆದಾಯ ಏನಾದ್ರು ಇತ್ತು ಅಂತಂದ್ರೆ, ಅವ್ರಿಗೇನಾದ್ರು ಸೌಲಭ್ಯಗಳು ಸರ್ಕಾರದಿಂದ ದೊರಕಬೇಕು ಅಂತ ಇದ್ರೆ ಅದನ್ನ ಒದಗಿಸಿಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ಬೇಕು. ಯಾಕೆಂತಂದ್ರೆ ಅವ್ರು ಕೆಲವರು ಅನಕ್ಷರಸ್ಥರಿರ್ತಾರೆ, ಪಾಪ ಅವ್ರಿಗೆ ಹೇಗ್ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಂತದ್ರಲ್ಲೆಲ್ಲ ಸಹಾಯ ಹಸ್ತ ಸಾಮಾಜಿಕವಾಗಿ ಎಲ್ರೂ ಮಾಡ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್. ತುಂಬ ಡೀಟೇಲ್ ಆಗಿ ಹೇಳಿದ್ರಿ. ಹೇಗೆ ಒಬ್ಬ ವಿಧವೆಗೆ ಸಪೋರ್ಟ್ಗೆ ಫುಲ್ ಫ್ಯಾಮಿಲಿ ಬರಬೇಕು, ಸರ್ಕಾರದಿಂದ ಸವಲತ್ತುಗಳು ಬರಬೇಕು, ಈ ಮುಂಚೆ ಇದ್ದ ಎಲ್ಲ ನಮ್ಮ ನಂಬಿಕೆಗಳಲ್ಲಿ ಸ್ವಲ್ಪ ಯಾಕೆ ಈ ಥರ ನಂಬಿಕೆಗಳು ಇದ್ದಾವೆ ಚಾಲೆಂಜ್ ಮಾಡೋದು ಪ್ರವೃತ್ತಿ ಬರಬೇಕು. ಆ ಹೆಣ್ಮಗಳು ಖುಷಿಯಾಗಿ ಇದ್ದಾಳಾ ಇಲ್ವಾ, ಅವಳಿಗೆ ಈ ಥರ ಹೇರಿಕೆ ನಮ್ಮ ಕಡೆಯಿಂದ ಯಾಕೆ, ಸಮಾಜದಿಂದ ಈ ಥರದ ಹೇರಿಕೆಗಳು ಯಾಕೆ, ಇವೆಲ್ಲ ಪ್ರಶ್ನೆ ಮಾಡೋದು ತುಂಬ ಇಂಪಾರ್ಟೆಂಟು. ತುಂಬ ಅವರ ಜೀವನದಲ್ಲಿ ಏನು ಇಂಪಾರ್ಟೆಂಟು, ಏನು ಖುಷಿ ಸಿಗುತ್ತೆ ಅದನ್ನು ನಾವು ನೋಡಬೇಕೆ ಹೊರತು ಈ ಸಮಾಜದಲ್ಲಿ ಹೇಗೆ ಇರಬೇಕು, ಹೇಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಸೈಡಿಗೆ ಇಡೋದು ತುಂಬ ಇಂಪಾರ್ಟೆಂಟು. ಮತ್ತೆ ಯಾರು ಏನಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ? Does anyone else want to speak? ಈಗ ಅವರು ವಾಣಿಯವರು ಹೇಳ್ತಾರೆ, ನಾವು ಹಳೆ ಕಾಲದ ಪದ್ಧತಿಗಳನ್ನೆಲ್ಲ ಬಿಡಿಸ್ಬಿಟ್ಟು ಗ್ರಾಜುಯಲ್ ಆಗಿ ಅವ್ರನ್ನ ಮಾಡರ್ನ್ ಔಟ್ಲುಕ್ ತರಬೇಕು. ನಾಟ್ ದಟ್ ದೇ ಶುಡ್ ಬಿಕಮ್ ಅಲ್ಟ್ರಾ ಮಾಡರ್ನ್, ಬಟ್ ಇವಾಗಿನ ಸ್ಥಿತಿಗೆ ನೋಡ್ಕೊಂಡು ಅಡ್ಜಸ್ಟ್ ಮಾಡೋ ಥರ ಅವ್ರಿಗೆ ಎನ್ಕರೇಜ್ ಮಾಡಿಕೊಂಡು ಅವ್ರ ಹಳೆ ಪದ್ಧತಿಗಳಿಂದ ಈಚೆ ತರಬೇಕು, ಮುಖ್ಯವಾಗಿ ಅವ್ರನ್ನ ತರಬೇಕು. ಗ್ರೇಟ್ ಸರ್. ಹಳೆ ತಲವನ್ನ ಪೂರ್ತಿಯಾಗಿ ಬಿಡೋದ್ರಲ್ಲಿ ಇದು ಅರ್ಥವಿಲ್ಲ, ಆದರೆ ಕೆಲವೊಂದು ವ್ಯಾಲ್ಯೂಸ್ನ ತಗೊಂಡು ಹೋಗಬೇಕು, ಅದರ ಜೊತೆಗೆ ಮಾಡರ್ನ್ನೆಸ್ನು ಕೂಡ ತಗೊಂಡು ಬರಬೇಕು. ಕೆಲವು ಏಜ್ ಓಲ್ಡ್ ಟ್ರೆಡಿಷನ್ಸ್ ವಿಚ್ ಡೂ ನಾಟ್ ಮೇಕ್ ಸೆನ್ಸ್, ಏನು ಈ ಸಂದರ್ಭದಲ್ಲಿ ಈ ಜೀವನದಲ್ಲಿ ಇದು ಸೆನ್ಸ್ ಆಗೋದಿಲ್ವೋ, ಅಥವಾ ಅದು ಆ ಹೆಣ್ಣಿನ ಅಥವಾ ಆ ಗಂಡಿನ ಮನಸ್ಥಿತಿಗೆ ತೊಂದರೆ ಕೊಡ್ತಾ ಇದೆಯೋ ಅದನ್ನು ಸ್ವಲ್ಪ ದೂರ ಇಟ್ಟು ಯಾವುದು ನಮ್ಮ ಹೆಲ್ದಿ ಸೊಸೈಟಿ ಅಂತ ಅನ್ಸ್ಕೊಳುತ್ತೋ ಅದ್ರ ಕಡೆ ಹೋಗಬೇಕು ಅಂತ ಸರ್ ಹೇಳಿದ್ರು. ಸೊ ಹೇಗೆ? ಒನ್ ಮೋರ್ ಥಿಂಗ್ ಎಸ್ ಸರ್. ಸರ್, ಈ ಇದು ಸಾವಲ್ಲಿ ಹಾಂ ಸರ್. ಸಪೋಸ್ ಹೆಣ್ಮಕ್ಳು ಗಂಡ ಸತ್ತರೆ ಹೆಣ್ಮಕ್ಳು ಅವರು ಲೈಫ್ ಏನೋ ಯಾವುದೋ ವಿಧಿಲಿನ್ ಸ್ಲೋ ಆಗಲಿ ಸ್ಟಡಿ ಆಗಲಿ ಅವರು ಮಕ್ಕಳ ಜೊತೆ ಏನೋ ಆಗಿ ದೇ ವಿಲ್ ಬಿ ಅಕ್ಸೆಪ್ಟ್ ಮಾಡಿ ಲೈಫಲ್ಲಿ ಬದುಕ್ತಾರೆ ಸರ್. ಅದೇ ಈಗ ಗಂಡ ಉಳ್ಕೊಂಡ ಅಂತಂದ್ರೆ ಅವನಿಗೆ ಆ ಸ್ಟಡಿ ಲೈಫು ಆ ಥರ ಪೇಷನ್ಸ್ ಆಗಿ ಮುಂದುವರಿಲಿಕ್ಕೆ ಅವರಿಗೆ ಭಾಳ ಕಷ್ಟ ಆಗ್ತದೆ ಸರ್. ಅವರು ಹಿ ವಿಲ್ ಎಂಡ್ ಅಪ್ ಇನ್ ಆಲ್ ಇದು ಕುಡಿಯೋದಾಗ್ಲಿ ಬೇರೆ ದಾರಿ ಹಿಡ್ಕೊಂಡು ಅವನು ಕೆಟ್ಟದೇ ಮಾಡ್ತಾನೆ. ಹಿ ವಿಲ್ ಸ್ಪಾಯಿಲ್ ಹಿಸ್ ಹೆಲ್ತ್. ವೇರ್ ಆಸ್ ಎ ವುಮೆನ್ ಶಿ ವಿಲ್ ಸ್ಟೆಬಿಲೈಸ್ ವೆರಿ ನೈಸ್ಲಿ. ಐ ವಾಂಟ್ ಟು ಸೇ ಅಂದ್ರೆ ಗಂಡಸರಿಗೆ ಯಾಕೆ ಆ ಶಕ್ತಿ ಇಲ್ಲ ಅಂಬೋದು. ಶಿವಕುಮಾರ್ ಸರ್ ತುಂಬಾ ವ್ಯಾಲಿಡ್ ಪಾಯಿಂಟ್ ನ ಎತ್ತಿದ್ರು. ಯಾಕೆ ಗಂಡಸರಿಗೆ ದುಃಖದಿಂದ ಹೊರಗೆ ಬರೋ ಶಕ್ತಿ ಇಲ್ಲ, ಅಥವಾ ಹೇಗೆ ನಾವು ಡೀಲ್ ಮಾಡ್ತೀವಿ ಅಂತ. ಸೊ ಇದು ಗಂಡು ಹೆಣ್ಣು ಬೆಳೆದು ಬಂದ ರೀತಿ ಅಥವಾ ಬೆಳೆಸಿದ ರೀತಿನೇ ನಾವು ಕ್ವಶನ್ ಮಾಡಬೇಕಾಗುತ್ತೆ. ಸೊಸೈಟಿಯಲ್ಲಿ ನಮಗೆ ಗಂಡಸರಿಗೆ ಎಸ್ಪೆಷಲಿ ದುಃಖ ಆದಾಗ ಈ ಈ 1, 2, 3 ಈ ವಿಚಾರಗಳಿಂದ ದುಃಖ ಕಡಿಮೆ ಆಗುತ್ತೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಒಂದು, ಸೈಲೆಂಟ್ ಆಗಿದ್ಬಿಡು, 2 ವಾರ 3 ವಾರ ತಾನಾಗೆ ಹೋಗುತ್ತೆ. ಇನ್ನೊಂದು, ಒಮ್ಮೆ ಕೆಲವರು ಫ್ರೆಂಡ್ಸ್ ಹೇಳ್ತಾರೆ ವ್ಯಸನದ ಕಡೆ ಹೋಗು, ಅದರಿಂದ ಖುಷಿ ಸಿಗುತ್ತೆ. ವ್ಯಸನಗಳು ಯಾವುದೇ ಥರದ್ದು ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಬೇರೆ ಥರದ್ದೆಲ್ಲ ಇರ್ಬೋದು. ಈ 3ನೇದ್ದು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡು, ಆದರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದ್ರಿಂದ ಏನು ನಿನಗೆ ಪ್ರಯೋಜನ ಇಲ್ಲ ಅನ್ನೋದು. ಪ್ರಾಬ್ಲಮ್ನ ಸಾಲ್ವ್ ಮಾಡೋದಂದ್ರೆ ರ್ಯಾಷನಲ್ ಬ್ರೈನ್. ಆದರೆ ಎಮೋಷ್ನಲ್ ಲೋಡ್ ಏನಿರುತ್ತೆ ಅದನ್ನ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ರಿಲೀಫ್ ಏನು ಸಿಗುತ್ತೆ, ಅದನ್ನ ಎಂದು ಗಂಡಸರಲ್ಲಿ ನಾವು ಅದನ್ನ ಎನ್ಕರೇಜ್ ಮಾಡೋದಿಲ್ಲ. ಅದೇ ಹೆಣ್ಮಕ್ಳಲ್ಲಿ ಒಂದು ಸೋಷಿಯಲ್ ಸರ್ಕಲ್ ಇರುತ್ತೆ, ಫ್ರೆಂಡ್ಸ್ ಸರ್ಕಲ್ ಇರುತ್ತೆ, ಅದರಲ್ಲಿ ಅವ್ರು ಶೇರ್ ಮಾಡ್ತಾರೆ. ಅಲ್ಲಿ ಏನು ಅವರ ಫ್ರೆಂಡ್ ಸರ್ಕಲ್ ಅವ್ರು ಬಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತಾರೆ ಅಂತಿಲ್ಲ, ಆದರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ, ಮನಸ್ಸು ಒತ್ತಡ ಕಡಿಮೆ ಆಗುತ್ತೆ. ಅದು ಗಂಡಸರಲ್ಲಿ ಕಂಡು ಬರೋದಿಲ್ಲ. ಗಂಡಸರ ಫ್ರೆಂಡ್ಶಿಪ್ ಕೆಲವೊಂದು ಟೈಮು ನಾವು ನೋಡ್ತೀವಿ. ಒಂದು ಕ್ರಿಕೆಟ್ ಮ್ಯಾಚ್ ನೋಡಿದ್ರಾಯ್ತು, ಒಂದು ವಾಕಿಂಗ್ ಮಾಡಿದ್ರಾಯ್ತು, ಆದರೆ ಮನೆಯಲ್ಲಿ ಏನು ನಡೀತಾ ಇದೆ, ಮಕ್ಕಳು ಏನಂತ ಇದ್ದಾರೆ, ಹೆಂಡತಿ ಏನಂತ ಇದ್ದಾರೆ, ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ತುಂಬ ಕಡಿಮೆ ಮಾತಾಡ್ತೀವಿ. ದೇಶದ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ಮಾತಾಡ್ತೀವಿ, ಆ ಪಾರ್ಟಿಯಲ್ಲಿ ಇದಾಯಿತು, ಈ ಪಾರ್ಟಿಯಲ್ಲಿ ಅದಾಯಿತು ಅಂತ ಮಾತಾಡ್ತೀವಿ. ಮನೆಯಲ್ಲಿ ನಮ್ಮ ಮಲಗೋ ಕೋಣೆಯಲ್ಲಿ ಏನು ನಡೀತಾ ಇದೆ ಅಂತ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಆ ವಿಚಾರಗಳಲ್ಲಿ ಸ್ವಲ್ಪ ಓಪನ್ ಆಗಿ ನಾವು ಮಾತಾಡಿದ್ರೆ ಈ ಅಬ್ನಾರ್ಮಲ್ ವೇಸ್ ಆಫ್ ಡೀಲಿಂಗ್ ವಿತ್ ಗ್ರೀಫ್ ಏನಂತೀವಿ ನಾವು, ವ್ಯಸನಗಳಲ್ಲಿ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ.
ಹೌದು ಸರ್. No, ಇನ್ನೊಂದು sir, ಸರ್, ಜನರಲಿ doctor, ನಾವು doctor, ಏನ್ ಅಬ್ಸರ್ವ್ ಮಾಡಿದ್ದು ಅಂದ್ರೆ ಈ ಗಂಡಸರದು ವಾಯ್ಸು ಕಮ್ಮಿ ಆಗ್ಬಿಡ್ತದೆ ಸರ್. ಹೆಂಡತಿ ಹೋಗ್ಬಿಟ್ರು ಅಂದ್ರೆ ಅವನು 10 years ಇರೋದು 2 years ಅಲ್ಲಿ ಹೋಗ್ಬಿಡ್ತಾನೆ. no, sir, see, one more thing is that there is something known as widower's syndrome. That widower syndrome, what happens, you know it better. So, see, I think, see, one thing is that we are traveling too much on these social stigmas, etc., etc. Only thing is we have to give them sufficient strength. They have to take sufficient strength in their mind, whoever be it, whether it is a male or a female. ಆ ತರ ಇದು ಮಾಡ್ಬೇಕು ಸರ್, ಆ ತರ ಇದು ಅನ್ಸ್ಕೊಳ್ಬೇಕು ಸರ್, ಆ ತರ ಇದು ಐ ಮೀನ್, ಅಂಡ್ everything is so dependent on one thing, namely acceptance. Once you are able to accept it, see, we have to, I mean, the inevitable has to be accepted. See, somebody's life is not in our hand. The world is made up in such a way. What to do? That's the thing. ಎಸ್. ಸೊ ಅಕ್ಸೆಪ್ಟೆನ್ಸ್ ಹೇಗೆ, ಅದರದ್ದು ಫೆಸೆಟ್ಸ್ಗಳೇನು, ಅದರ ಸೋಷಿಯಲ್ ಸ್ಟ್ಯಾಂಡಿಂಗ್ ಏನು ಅಂತ ಸರ್ ಹೇಳಿದ್ರು. ಸೊ ಲೆಟ್ಸ್ ಟಾಕ್ ಅಬೌಟ್ ಫ್ಯೂ ಥಿಂಗ್ಸ್ ವಿಚ್ ವಿ ಕ್ಯಾನ್ ಡೂ. ಯಾವ ವಿಚಾರಗಳಿಂದ ನಮ್ಮ ಈ ಗ್ರೀವಿಂಗ್ ಸ್ಟೇಜ್ ಆಗಲಿ, ನಾವು ಕಳ್ಕೊಂಡಿರೋ ಸ್ಥಿತಿಯಲ್ಲಿ ಸ್ವಲ್ಪ ಚೇತರಿಕೆ ನಾವು ಅನುಭವಿಸ್ಬೋದು, ಸ್ವಲ್ಪ ಚೇತರಿಕೆ ನಾವು ಕಂಡುಕೊಳ್ಬೋದು. ಓಪನ್ ಕಾನ್ವರ್ಸೇಷನ್ ವಿತ್ ಯರ್ ಲೈಫ್ ಪಾರ್ಟ್ನರ್ ವೆನ್ ದೇ ಆರ್ ಅಲೈವ್. ಅವರು ಜೀವಂತವಾಗಿದ್ದಾಗ ನಿಮ್ಮ ಸಂಗಾತಿಯ ಜೊತೆಗೆ ನೀವು ಒಂದು ದಿನ ನಾನು ತೀರಿ ಹೋಗ್ಬೋದು. ಆವಾಗ ಏನೇನು ಮಾಡಬಹುದು, ಏನೇನು ಮಾಡಬೇಕಾಗತ್ತೆ, ಒಬ್ಬರೇ ಇದ್ದಾಗ ನೀನು ಹೇಗಿರಬೇಕು, ನಾನು ಇಲ್ದಾಗ ಈ ಫ್ಯಾಮಿಲಿನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮಾತು ಡೆಫಿನೆಟ್ಲಾಗಿ ಎಲ್ಲ ಕಪಲ್ಸು ಒಂದ್ಸತಿ ಮಾತನಾಡಬೇಕು. ಯಾವ ವಿಚಾರ, ಬರೀ ಎಮೋಷನ್ ಅಷ್ಟೇ ಅಲ್ಲ, ದುಃಖ ಪಡೋದು ಕಾಮನ್ನು. ಅದ್ರ ಜೊತೆಗೆ ಏನೇನು ಫೈನಾನ್ಸಸ್, ಹೇಗೆ ನಿನಗೆ ದುಡ್ಡಿನ ಸಹಾಯಕ್ಕೆ ನಾನೇನು ಮಾಡಿ ಹೋಗ್ತಾ ಇದ್ದೀನಿ, ಇನ್ಶೂರೆನ್ಸ್ ಹಣ ಇಲ್ಲಿದೆ, ಇದು ಪಾಲಿಸಿ ನಂಬರು. ಪ್ರಾಪರ್ಟಿ ಆ್ಯಂಡ್ ವಿಲ್, ಒಂದು ಆಸ್ತಿ ಅನ್ನೋದೇನಿರುತ್ತೆ, ಗಂಡ ತೀರಿ ಹೋದ್ಮೇಲೆ ಹೆಂಡತಿಯ ತಲೆ ಮೇಲೆ ಬರುತ್ತೆ. ಶೇರಿಂಗ್, ಎಲ್ಲ ಮಕ್ಕಳು ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೆಂಡತಿ ಅಥವಾ ಅವರ ತಾಯಿಯನ್ನ ಕಡೆಗಣಿಸ್ಬಿಟ್ಟು ನನಗೆ ಬರಬೇಕು ಅಂತ ಅಂತಾರೆ. ಅದೇ ಜೊತೆಗೆ ತಾಯಿನ ಯಾರು ನೋಡ್ಕೊಳ್ಳೋರು ಅಂದ್ರೆ, ನನಗೆ ಬೇಡ, ನಿನ್ನ ಮನೆಯಲ್ಲಿ ಇಟ್ಕೋ, ನನ್ನ ಮನೇಲಿ ಇಟ್ಕೋ, ಅಥವಾ 6 ತಿಂಗಳು ಅಲ್ಲಿ, 8 ತಿಂಗಳು ಇಲ್ಲಿ, ಈ ಥರದ ವಿಚಾರಗಳು ಬರ್ತಾ ಹೋಗ್ತವೆ. ಅವರ ಅದರಲ್ಲಿ ಇರೋದಿಲ್ಲ. ಕೆಲವರು ಹೆಂಡತಿಗೆ ಅಂತಾನೆ ಒಂದು ಪಾಲು ಇಟ್ಟಿರ್ತಾರೆ, ಆದರೆ ಅದನ್ನ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೂಟೀನ್ ಔಟ್ಸೈಡ್ ಅ ಸೋಷಿಯಲ್ ಸರ್ಕಲ್, ಅವರ ಜೊತೆಗೇನೆ ಎಲ್ಲ ದಿನಚರಿಗಳನ್ನು ಮಾಡ್ತಾ ಇರ್ತೀರಾ, ಆದರೆ ತಮ್ಮದೇ ಆದ ಒಂದು ಸೊಸೈಟಿಯಲ್ಲಿ ತಮ್ಮದೇ ಆದ ಒಂದು ಇದನ್ನ ಇಟ್ಕೊಳ್ಳೋದು, ಹಾಬಿಯನ್ನು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಗಂಡಸರಲ್ಲಿ ಒಂದು ತಮ್ಮದೇ ಆದ ಒಂದು ಸರ್ಕಲ್ಲು, ನಾನು ತುಂಬಾ ಕಾಮನ್ ಆಗಿ ನೋಡ್ತಾ ಇರ್ತೇನೆ ಬೆಂಗಳೂರಲ್ಲಿ. ಕಾಫಿ ಗ್ರೂಪ್ಗಳು, ವಾಕಿಂಗ್ ಗ್ರೂಪ್ಗಳನ್ನ ನಾನು ನೋಡ್ತಾ ಇರ್ತೀನಿ. ಅವರು ಲವಲವಿಕೆಯಿಂದ, ಖುಷಿಯಿಂದ ಏನೇನೋ ಮಾತಾಡ್ತಾ ಇರ್ತಾರೆ ಪೊಲಿಟಿಕ್ಸ್ ಬಗ್ಗೆ, ಅದ್ರ ಬಗ್ಗೆ. ಅದು ತುಂಬಾ ಇಂಪಾರ್ಟೆಂಟ್. ಪಾರ್ಟ್ನರ್ ಜೊತೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಒಂದು ಗ್ರೂಪ್ ಇರೋದು, ಸೋಷಿಯಲ್ ಗ್ರೂಪ್ ಇರೋದು, ಅದನ್ನ ಆಕ್ಟಿವ್ ಆಗಿರೋದು, ಅದನ್ನ ಹೇಳ್ಕೊಳ್ಳಿಕ್ಕೆ ಇರೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ತುಂಬಾ ವಯಸ್ಸಿನ ಜನ ಇರ್ತಾರೆ, 45, 60, 50 ಇರ್ಬೋದು, 60 ಇರ್ಬೋದು, 70 ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಸೊ ಆ ಗ್ರೂಪ್ ಇರೋದು ತುಂಬಾ ಕಾಮನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಲ್ಲಿ ನಾನು ಮಹಿಳಾ ಮಂಡಳಿ ಅಂತ ಅಂತೀರಿ, ಆಮೇಲೆ ಬೇರೆ ಬೇರೆ ಗ್ರೂಪ್ಗಳಿವೆ, ಮ್ಯೂಚುವಲ್ ಕಾನ್ವರ್ಸೇಷನ್ಸ್ ಆಗುವಂಥ ಗ್ರೂಪ್ಗಳಿದ್ದಾವೆ. ಬೇರೆ ಬೇರೆ ಥರದ್ದು ಕಾಮನ್, ಅಂದರೆ ಈಗ ಸಂಗೀತದ ಕಡೆ ಗಮನ ಇರೋರು, ಸಂಗೀತದ ಕಡೆ ಜಾಸ್ತಿ ಆಸಕ್ತಿ ಇರೋರ್ದು ಒಂದು ಗ್ರೂಪ್ ಇರುತ್ತೆ. ಭಜನಾ ಮಂಡಳಿಗಳಿರ್ತವೆ. ಸೊ ಆ ಕಡೆ ಸ್ವಲ್ಪ ನಮ್ಮ ರೂಟೀನ್ ಕೂಡ ಸೆಟ್ ಆಗಬೇಕು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾವಿಂಗ್ ಎನ್ ಎಕ್ಸ್ಪ್ರೆಸಿವ್ ಔಟ್ಲೆಟ್, ಅಂದರೆ ಭಾವನೆಗಳಿಗೆ ಒಂದು ಏನಂತಾರೆ, ಕಾಲುವೆ ಅಂತನ್ನಿ, ಡೋರ್ ಅನ್ನಿ, ಅದು ಬೇಕಾಗುತ್ತೆ. ಎಲ್ಲರೂ ಭಾವನೆಗಳನ್ನ ಮಾತಿನಲ್ಲೇ ಬರಬೇಕು. ಹಾಡು ಹಾಡ್ತಾರೆ, ಕೆಲವರು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಕೆಲವರು ಟೇಬಲ್ ಕ್ಲಾತ್ ಮಾಡ್ತಾರೆ, ಕೆಲವರು ಪೇಂಟಿಂಗ್ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಭಾಷಣಗಳಲ್ಲಿ ತಮ್ಮನ್ನ ತೊಡಗಿಸ್ಕೋತಾರೆ. ಸೊ ಈ ತರ ತಮ್ಮದೇ ಆದ ಸರ್ಕಲಲ್ಲಿ ಅದರ ಬಗ್ಗೆ ಮಾತನಾಡಿ, ಏನಂತಾರೆ, ಭಕ್ತಿ ಗೀತೆ ಆಗಲಿ ಏನಾಗಲಿ ಅದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಅವರಿಗೆ ಮನಸ್ಸಿನಲ್ಲಿ ಇರೋ ಒತ್ತಡಗಳನ್ನು ಹೊರಗೆ ಹಾಕಲಿಕ್ಕೆ ಒಂದು ಮಾಧ್ಯಮ ಸಿಗುತ್ತೆ. ಹ್ಯಾವಿಂಗ್ ಅ ಸೋಷಿಯಲ್ ಸರ್ಕಲ್, ಇದರ ಬಗ್ಗೆ ನಾನು ಮಾತಾಡಿದೆ. ಅವ್ರದ್ದೇ ಆದ ಸರ್ಕಲ್ಗಳು ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸೊಸೈಟಿಯಲ್ಲಿ ಇರ್ಬೋದು, ಸುತ್ತಮುತ್ತ ಇರೋ ಏರಿಯಾ ಗ್ರೂಪ್ಗಳಲ್ಲಿ ಇರ್ಬೋದು. ಮಕ್ಕಳು ಕೂಡ ಇದರಲ್ಲಿ ಇಂಪಾರ್ಟೆನ್ಸ್ ತೋರಿಸ್ಬೇಕು. ಅವರಿಗೆ ಇಂಟ್ರಡ್ಯೂಸ್ ಮಾಡಿಸೋದಾಗ್ಲಿ, ಬೇರೆ ಕಾಮನ್ ಫ್ರೆಂಡ್ಸ್ನ ಮಾಡಿಸೋದಾಗ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾವಿಂಗ್ ಅ ಸೆಟ್ ರೂಟೀನ್ ಆಫ್ ಯುವರ್ ಓನ್,
ಎಸ್, ಸಂಗತಿ ಜೊತೆಗೆ ಎಲ್ಲ ಮಾಡೋದು ಕಾಮನ್ ಆಗುತ್ತೆ, ಬಟ್ ನಿಮ್ಮದೇ ಆದ ರೂಟೀನ್ ಇರೋದು ತುಂಬ ಇಂಪಾರ್ಟೆಂಟ್. ಸೈಕ್ಲಿಂಗ್ ಮಾಡೋದಾಗ್ಲಿ, ಗಾರ್ಡನಿಂಗ್ ಮಾಡೋದಾಗ್ಲಿ, ಆ, ಏನಂತಾರೆ, ದಿನಚರಿಯಲ್ಲಿ ಸಹಾಯ ಮಾಡೋದಾಗ್ಲಿ, ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಏನಾದ್ರು ಸಹಾಯ ಮಾಡೋದಾಗ್ಲಿ, ಇವೆಲ್ಲವೂ ದಿನ ಬೆಳಗ್ಗೆ ಎದ್ದು ನಾನು ಏನು ಮಾಡಬೇಕಪ್ಪ ಅನ್ನೋ ಪ್ರಶ್ನೆಗಳು ಇರೋದಕ್ಕಿಂತ ಬೆಳಗ್ಗೆ ಎದ್ಮೇಲೆ ಇದೆಲ್ಲ ಕೆಲಸಗಳಿದ್ದಾವೆ ಅನ್ನೋ ಒಂದು ಖುಷಿ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೂಟೀನ್ ಇಲ್ದಾಗ ಏನು ಎದ್ದಾರು ಏನು ಮಾಡಬೇಕು, 10ಕ್ಕೆ ಎದ್ರೂ ಯಾರು ಕೇಳೋರಿಲ್ಲ, 11ಕ್ಕೆ ಎದ್ರೂ ಯಾರು ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ಆಸೆ. ಪ್ರಿಪೇರಿಂಗ್ ಫಾರ್ ಒನ್ಸ್ ಡೆತ್ ಆ್ಯಂಡ್ ಪಾರ್ಟ್ನರ್ಸ್ ಡೆತ್. ನಾನು ಹೇಳಿದ ಪ್ರಕಾರ ಫೈನಾನ್ಷಿಯಲಿ ಹೇಗೆ ಅದನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು, ಪೆನ್ಷನ್ ಇದ್ದರೆ ಪೆನ್ಷನ್ ಟ್ರಾನ್ಸ್ಫರ್ ಹೇಗೆ ಮಾಡೋದು, ಅದನ್ನು ಅವರಿಗೆ ಹೇಗೆ ಹೇಳಿ ಇದು ಮಾಡೋದು, ಎಮೋಷ್ನಲಿ ಅವ್ರ ಸಪೋರ್ಟ್ಗೆ ಯಾರ್ಯಾರು ಇರ್ತಾರೆ. ಮುಂಚೆನೇ ನಾವು ಕಾಯಿಲೆಯಲ್ಲಿ ಬಳಲ್ತಿದ್ದಾಗ ಈ ಥರ ಆಗ್ಬೋದು, ಆವಾಗ ನೀವು ಅವ್ರ ಸಪೋರ್ಟಿಗೆ ಬನ್ನಿ, ಅವ್ರ ಸಪೋರ್ಟಿಗೆ ನೀವು ಇರಬೇಕು, ನನ್ನ ರಿಕ್ವೆಸ್ಟ್ ಇದು ಅಂತ ಮುಂಚೆನೇ ನಾವು ಕೆಲವು ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿಟ್ಟಿರೋದು. ಹೆಲ್ತ್ ವೈಸ್ ಹೆಲ್ತ್ ಇನ್ಶೂರೆನ್ಸು ಕೊನೆ ಗಳಿಗೆಯಲ್ಲಿ ಏನಂತಾರೆ, ಹಣದ ಕೊರತೆ ಆಗಬಾರ್ದು, ಇನ್ಶೂರೆನ್ಸ್ ಕವರ್ ಇರೋದು ಒಳ್ಳೆಯದು. ಅವರ ಕವರ್ ಕೂಡ ಇರಬೇಕು, ಯಾಕಂದರೆ ನಿಮ್ಮ ಜೊತೆಗೆ ನಿಮ್ಮ ಸಂಗಾತಿಯ ವಯಸ್ಸು ಕೂಡ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಅವ್ರ ಹೆಲ್ತ್ ಇಶ್ಯೂಸ್ಗೂ ಕೂಡ ದುಡ್ಡು ಉಳಿದಿರಬೇಕು, ಅದ್ರ ಜೊತೆಗೆ ಇನ್ಶೂರೆನ್ಸ್ ಕವರ್ ಕೂಡ ಇರಬೇಕು, ಲೈಫ್ ಇನ್ಶೂರೆನ್ಸ್ ಕೂಡ ಇದ್ದರೆ ಒಳ್ಳೆಯದು. ಪ್ರಾಪರ್ಟಿ ಆ್ಯಂಡ್ ವಿಲ್, ಒಂದು ವಿಲ್ ಬರೆಯೋದು, ಪ್ರಾಪರ್ಟಿ ಹಂಚಿಕೆ, ಅದರ ಡಿಸ್ಕಷನ್ ಕೂಡ ಮುಂಚೆನೇ ಆಗಿರಬೇಕು, ಯಾಕಂದರೆ ಆಪತ್ಕಾಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಏನಂತಾರೆ, ಈ ಡೆತ್ ಆದಮೇಲೆ ಆಗುವಂಥ ಪ್ರಸಂಗಗಳನ್ನ ಬಿಟ್ಟು ನಾವು ಪ್ರಾಪರ್ಟಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಒಂದು ಡೆತ್ ಆಗಿದ್ದ ಮನೆಯಲ್ಲಿ ಮಾತನಾಡೋದು ಸರಿ ಇರೋದಿಲ್ಲ. ಸೊ ಸೋಷಿಯಲ್ ಸಪೋರ್ಟ್ ಆಗಲಿ, ಪೆನ್ಷನ್ ಟ್ರಾನ್ಸ್ಫರ್ ಆಗಲಿ, ಇನ್ಹೆರಿಟೆನ್ಸ್ ಆ್ಯಂಡ್ ಸಪೋರ್ಟ್ ಗ್ರೂಪ್ಸ್ ಆಗಲಿ, ಇವೆಲ್ಲವನ್ನೂ ಮುಂಚೆನೇ ನಾವು ಡಿಸ್ಕಸ್ ಮಾಡಿ ಅದರ ಬಗ್ಗೆ ಸಮಾಲೋಚನೆ ಮಾಡೋದು ಒಳ್ಳೆಯದು. ವೆನ್ ಟು ಸೀಕ್ ಹೆಲ್ಪ್, ಯಾವಾಗ ಒಂದು ಡಾಕ್ಟರ್ನ, ಸೈಕಾಲಜಿಸ್ಟ್ನ ಅಥವಾ ಯಾರು ಎಕ್ಸ್ಪರ್ಟ್ನ ಕಾಣೋದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ನಾರ್ಮಲ್ ಅಲ್ಲ, ದುಃಖ ನಾರ್ಮಲ್ಲು, ಅದಕ್ಕೆಲ್ಲ ಡಾಕ್ಟರ್ ಕಡೆ ಹೋಗ್ತಾರಾ? ಇಲ್ಲ. ಯಾವಾಗ ಹೋಗಬೇಕು ಅನ್ನೋದನ್ನು ಕೂಡ ಕಾಮನ್ ಆಗಿ ನಾವು ಹೇಳಬೇಕಾಗತ್ತೆ. ಓವರ್ವೆಲ್ಮಿಂಗ್ ಇಮೋಷನ್ಸ್, ಅನ್ಬೇರೇಬಲ್ ಅಟ್ ಟೈಮ್ಸ್, ತುಂಬ ದುಃಖ ಆಗ್ತಾ ಇದೆ, ಜೀವನಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಸತ್ತು ಹೋಗ್ಬಿಡೋಣ ಅಂತ ತಲೆಯಲ್ಲಿ ಬರ್ತಾ ಇದೆ, ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಯಾಕಿರ್ಬೇಕು ನಾನು, ನನ್ನ ಕೇಳೋರು ಹೇಳೋರಿಲ್ಲ, ಈ ಥರದ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸ್ಲೀಪ್ ಡಿಸ್ಟರ್ಬೆನ್ಸ್, ತುಂಬ ನಿದ್ದೆನೇ ಬರ್ತಾ ಇಲ್ಲ, ಕನಸು, ಕೆಟ್ಟ ಕನಸುಗಳು ಬರೋದು, ಪದೇ ಪದೇ ಎಚ್ಚರ ಆಗೋದು, ವಯಸ್ಸಾದಂಗೆ ನಿದ್ದೆ ಬರೋದು ಕಡಿಮೆ, ಆದರೆ ಅದಕ್ಕೂ ಮೀರಿನೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು, ನಿದ್ದೆ ಮಾಡ್ದಂಗೆ ಅನ್ಸೋದಿಲ್ಲ, ಸುಸ್ತು ಜಾಸ್ತಿ, ಲಾಸ್ ಆಫ್ ಅಪೆಟೈಟ್, ಊಟಕ್ಕೆ ಏನು ಖುಷಿ ಸಿಗ್ತಾ ಇಲ್ಲ, ಮುಂಚೆ ಏನು ಖುಷಿಯಿಂದ ಊಟ ಮಾಡ್ತಾ ಇದ್ರಿ, ಅಡುಗೆ ಮಾಡ್ತಾ ಇದ್ರಿ, ಅದು ಆಗ್ತಾ ಇಲ್ಲ, ಏನೋ ಒಂದು ಉಣ್ಬೇಕಲ್ಲ, ಊಟ ಮಾಡಬೇಕಲ್ಲ, ಜೀವಂತವಾಗಿರ್ಬೇಕಲ್ಲ ಅಂತ ಊಟ ಮಾಡ್ತಾ ಇರ್ತೀರ, ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಸುಸ್ತು ಜಾಸ್ತಿ, ಬಾಡಿ ಪೇನ್ಸ್ ಸಡನ್ನಾಗಿ ಜಾಸ್ತಿ ಆಗ್ತವೆ, ಮೈಕೈ ನೋವು, ಎಲ್ಲ ಹೋಗ್ತೀರಾ, ಅವ್ರೇನು ಇಲ್ಲಪ್ಪ ನಿಮಗೇನು ತೊಂದರೆ ಇಲ್ಲ, ಜಾಯಿಂಟ್ಗಳು ಚೆನ್ನಾಗೇ ಇದ್ದಾವೆ, ಇದು ಏನಂತಾರೆ, ಎಲುಬಿನಲ್ಲಿ ಏನೂ ತೊಂದರೆ ಇಲ್ಲ, ಮಸಲಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದಾಗ ಮನಸ್ಸಲ್ಲಿ ಏನಾದ್ರು ಒತ್ತಡ ಇದೆಯಾ, ಅದನ್ನ ಯಾರಿಗಾರು ಹೇಳೋಕೆ ಆಗ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬ್ಲಮ್ಯಾಟಿಕ್ ಸಬ್ಸ್ಟೆನ್ಸ್ ಯೂಸ್, ಇದ್ರ ಬಗ್ಗೆ ನಾವು ಮುಂಚೆನೇ ಮಾತಾಡಿದ್ವಿ. ಸಬ್ಸ್ಟೆನ್ಸ್ ಯೂಸ್ ಅಂದರೆ ವ್ಯಸನಗಳು, ಡ್ರಿಂಕ್ಸು, ಬೀಡಿ, ಸಿಗರೇಟು, ಆಮೇಲೆ ಗ್ಯಾಂಬ್ಲಿಂಗು ಕೂಡ ತುಂಬ ಕಾಮನ್ ಆಗಿರುತ್ತೆ. ಇವಾಗ ಆ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ, ಆದರೆ ಫೋನ್ ಯೂಸೇಜ್ ತುಂಬ ಕಾಮನ್ ಆಗಿ ನಮ್ಮ ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ನಾವು ನೋಡ್ತೀವಿ. ತುಂಬ ಯೂಟ್ಯೂಬಲ್ಲೇ ಕೂತ್ಕೊಂಡಿರೋದು, ವೀಡಿಯೋಸ್ ಹಾಕ್ತಾ ಕೂತ್ಕೊಳ್ಳೋದು, ಏನು ಮುಂದೆ ಮಾಡಲಿಕ್ಕೆ, ಎದ್ದು ಫೋನ್ ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಮನಸ್ಸು ಬರದೇ ಇರೋದು. ಎಲ್ಲಿ ಸಹಾಯ, ಇದ್ರ ಬಗ್ಗೆ ಸಹಾಯ ಕೋರ್ಕೊಳ್ಳೋದು, ಜಿರಿಯಾಟ್ರಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎಲ್ಲ ಮೆಡಿಕಲ್ ಕಾಲೇಜಸ್ಗಳಿದ್ದಾವೆ. ನಿಮ್ಮ ಜನರಲ್ ಹಾಸ್ಪಿಟಲ್, ಜನರಲ್ ಫ್ಯಾಮಿಲಿ ಡಾಕ್ಟರ್ ಅಂತ ಏನಂತೀರ, ಅವರ ಹತ್ರ ಕೂಡ ನೀವು ಸಮಾಲೋಚನೆ ಮಾಡ್ಬೋದು. ಹೀಗೀಗ ಆಗ್ತಾ ಇದೆ, ಮನಸ್ಸಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಯಾರ ಜೊತೆ ಮಾತಾಡಿದರೆ ಸರಿ ಅಂತ ಕೇಳಿದಾಗ ಅವರು ಕೂಡ ಗೈಡ್ ಮಾಡ್ತಾರೆ. ಅಥವಾ ಅವ್ರ ಜೊತೆಗೆ ನಿಮ್ಮ ಒಂದು ಏನಂತಾರೆ, ಫ್ರೆಂಡ್ಶಿಪ್ ಇತ್ತು ಅಥವಾ ನಿಮಗೆ ಕಂಫರ್ಟ್ ಇತ್ತು ಅಂದ್ರೆ ಅವ್ರ ಜೊತೆ ಮಾತನಾಡೋದು, ಫ್ರೆಂಡ್ಸ್ ಜೊತೆ ಮಾತನಾಡೋದು, ಇದೆಲ್ಲವೂ ಆಗಲಿಲ್ಲ ಅಂದಾಗ ಒಬ್ಬ ಮನೋರೋಗ ತಜ್ಞ, ಸೈಕಾಟ್ರಿಸ್ಟ್ ಜೊತೆ ಮಾತನಾಡೋದು, ಸೈಕಾಲಜಿಸ್ಟ್ ಜೊತೆ ಮಾತನಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಮ್ಮ ಹೆಲ್ಪ್ ಲೈನ್ ಕೂಡ ಇದೆ, ಟೆಲಿಮ್ಯಾನಸ್ 14416, ಇದು ನೇಷನ್ ವೈಡ್ ಇದು ಇದೆ, ಹೆಲ್ಪ್ ಲೈನ್ ಇದೆ. ನಿಮ್ಹ್ಯಾನ್ಸ್ದು ಒಂದು ಪಾರ್ಟ್ ಇದೆ, ಅದರಲ್ಲಿ ಎಪೆಕ್ಸ್ ಸೆಂಟರ್ ನಿಮ್ಹ್ಯಾನ್ಸ್ ಆಗಿದೆ. ಇದನ್ನು 24/7 ನಿಮ್ಗೆ ಏನಾದ್ರು ತೊಂದರೆಗಳಿದ್ದಾಗ ಅದನ್ನು ಮುಕ್ತವಾಗಿ ಡಿಸ್ಕಸ್ ಮಾಡಲಿಕ್ಕೆ ನೀವು ಫೋನ್ ಮಾಡ್ಬೋದು. ಫೋನ್ ಮಾಡಿದ ತಕ್ಷಣ ನಿಮಗೇನೋ ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ ಅಥವಾ ಅಡ್ಮಿಟ್ ಮಾಡಿಬಿಡ್ತಾರೆ ಅಂತ ಅಲ್ಲ. ನಮ್ಮ ಸೈಕಾಲಜಿಸ್ಟ್ ನಿಮ್ಮ ಜೊತೆ ಮಾತಾಡ್ತಾರೆ, ಕೌನ್ಸಿಲರ್ಸ್ ನಿಮ್ಮ ಜೊತೆ ಮಾತನಾಡ್ತಾರೆ, ನಿಮ್ಮ ತೊಂದರೆಗೆ ಯಾರು ಬೆಸ್ಟ್ ಹೆಲ್ಪ್ ಮಾಡ್ಬೋದು, ಹೇಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂತ ಗೈಡ್ ಮಾಡ್ತಾರೆ.
ಜಸ್ಟ್ ನೀವು ಯಾರ ಜೊತೆ ಮಾತಾಡಬೇಕು ಅಂತ ಫೋನ್ ಅನ್ಸಿದ್ರು ತುಂಬ ಒಬ್ಬಂಟಿತನ ಕಾಡ್ತಾ ಇದೆ, ಏನೋ ಮನಸ್ಸು ಸರಿ ಇಲ್ಲ, ಸ್ವಲ್ಪ ತಳಮಳ ಆಗ್ತಾ ಇದೆ ಅಂದಾಗಲೂ ಫೋನ್ ಮಾಡೋದು ಮಾಡಬಹುದು. ಸೊ ಇದೆಲ್ಲವನ್ನು ಮಾತನಾಡದ ಮೇಲೆ ನಾನು ಕೊನೆಗೆ ಈ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಲಾಸ್ ಅಥವಾ ಒಬ್ಬರ ಅಗಲಿಕೆ ಬರೀ ಡೆತ್ ಅಲ್ಲ, ಅದರ ಜೊತೆಗೆ ತುಂಬಾ ನಮ್ಮತನವನ್ನು ಕೂಡ ತಗೊಂಡು ಹೋಗುತ್ತೆ. ನಮ್ಮ ಕೊನೆಯ ಹೆಸರಾಗಿರ್ಬೋದು, ನಮ್ಮ ಅದರ ಏನಂತ ಒಳ ಅರ್ಥಗಳಿರ್ಬೋದು, ಅವರ ರಿಲೇಷನ್ಗಳಿರ್ಬೋದು, ಅವರ ಮೆಮರೀಸ್ ಇರ್ಬೋದು, ಅವ್ರ ಜೊತೆಗೆ ಕೂತ್ಕೊಂಡು ಮಾಡೋವಂಥ ಆಕ್ಟಿವಿಟೀಸ್ಗಳಿರ್ಬೋದು, ಅವೆಲ್ಲವೂ ನಶಿಸಿ ಹೋಗ್ತವೆ. ಸೊ ಲಾಸ್ ಇಸ್ ಮೋರ್ ದೆನ್ ಜಸ್ಟ್ ಡೆತ್. ಬರೀ ಡೆತ್ ಆದರೆ ಆಯ್ತಪ್ಪ ಲಾಸ್ ಆಯಿತು ಅಂತ ಅಲ್ಲ, ಅದ್ರ ಜೊತೆಗೆ ತುಂಬಾ ವಿಚಾರಗಳಲ್ಲಿ ಲಾಸ್ ಆಗ್ತಾ ಹೋಗುತ್ತೆ. ಗ್ರೀಫ್ ಲುಕ್ಸ್ ಡಿಫ್ರೆಂಟ್ ಫಾರ್ ಮೆನ್ ಆ್ಯಂಡ್ ವಿಮೆನ್. ಗಂಡಸರಲ್ಲಿ ಹೆಂಗಸರಲ್ಲಿ ದುಃಖ ತುಂಬ ಡಿಫ್ರೆಂಟ್ ಆಗಿ ಕಾಣುತ್ತೆ. ಅದ್ರ ಬಗ್ಗೆನೂ ನಾನು ತುಂಬ ಡೀಟೇಲ್ ಆಗಿ ಮಾತನಾಡಿದೆ. ಅನ್ಸ್ಪೋಕನ್ ಇಮೋಷನ್ಸ್ ಆಫನ್ ಶೋ ಅಪ್ ಇನ್ ಡಿಫ್ರೆಂಟ್ ವೇಸ್. ಮನಸ್ಸಲ್ಲಿ ಭಾರ ಇಟ್ಕೊಂಡು ಮನಸ್ಸು ಬೇಜಾರು ಜಾಸ್ತಿ ಇದ್ದಾಗ ಆ ವಿಚಾರಗಳು ಬೇರೆ ಬೇರೆ ಥರ ಬೇರೆ ಬೇರೆಯವರಲ್ಲಿ ಕಂಡು ಬರುತ್ತೆ. ಗಂಡಸರಲ್ಲಿ ಹೇಗೆ ಬರುತ್ತೆ, ಹೆಂಗಸರಲ್ಲಿ ಹೇಗೆ ಬರುತ್ತೆ, ಅದು ಮುಚ್ಚಿಟ್ಟಾಗ ಹೇಗೆ ಜಾಸ್ತಿ ಕಂಡು ಬರುತ್ತೆ ಅಂತಲೂ ಕೂಡ ನಾವು ಮಾತನಾಡಿದ್ವಿ. ಸೀಕಿಂಗ್ ಹೆಲ್ಪ್ ಇಸ್ ನಾಟ್ ವೀಕ್ನೆಸ್. ಯಾರ ಹತ್ರನೂ ಸಹಾಯ ಕೇಳಿದಾಗ ಅದು ನಾನು ವೀಕ್ ಆಗಿದ್ದೀನಿ, ನನಗೆ ಸಬಲನಲ್ಲ, ನಾನು ಅಬಲ ಆಗ್ಬಿಟ್ಟಿದ್ದೀನಿ, ಈ ಥರ ಅಂದ್ಕೊಳ್ಳೋದು ತಪ್ಪು. ಫ್ಯಾಮಿಲಿ ಆ್ಯಂಡ್ ಸೊಸೈಟಿ ಹ್ಯಾವ್ ಅ ಹ್ಯೂಜ್ ರೋಲ್ ಟು ಪ್ಲೇ. ಇಷ್ಟು ವರ್ಷ ನಾವು ಭಾರತದಲ್ಲಿ ಏನಂತಾರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಇರಲಿಲ್ಲ. ಜಾಯಿಂಟ್ ಫ್ಯಾಮಿಲಿಗಳಿದ್ದಾಗ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ರು ಎಲ್ಲರನ್ನು ಸಪೋರ್ಟ್ ಮಾಡ್ಕೊಂಡು ಮುಂದೆ 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 ದಾಟಿಸ್ತಾ ಹೋಗ್ತಾ ಇದ್ರು. ಇವಾಗ ನಾವು ಸಪರೇಟಾಗಿ ಒಬ್ಬೊಬ್ಬರೇ ಇರುವಾಗ ಸೊಸೈಟಿ ಮತ್ತು ಫ್ಯಾಮಿಲಿದು ತುಂಬ ಬಿಗ್ ರೋಲ್ ಆಗುತ್ತೆ. ಸಪೋರ್ಟ್ ಸಿಸ್ಟಮ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಕೊನೆಗೆ ಗ್ರೀಫ್ ಚೇಂಜಸ್ ಲೈಫ್ ಬಟ್ ಇಟ್ ಡಸಂಟ್ ಎರೇಸ್ ಇಟ್. ಹೌದು, ದುಃಖದಿಂದ ಅಥವಾ ಒಬ್ಬರ ಅಗಲಿಕೆಯಿಂದ ನಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತೆ ಹೊರತು ಲೈಫೇ ಇಲ್ಲ, ಲೈಫೇ ನಶ್ವರ, ಮುಗಿದು ಹೋಯ್ತು ಲೈಫು ಅನ್ನೋದು ತಪ್ಪಾಗತ್ತೆ. ಸೊ ಇದರ ಜೊತೆಗೆ ಇವತ್ತಿನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಎಲ್ಲ ಸಲಹೆಗಳು, ಇದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಗೇನು ಅನಿಸ್ತು? ನಿಮಗೆ ಈ ಕಾನ್ವರ್ಸೇಷನ್ ಆದಮೇಲೆ ನಿಮ್ಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಾನು ರತ್ನಪ್ರಭಾ ಅಂತ. ಇದು ಹೆಣ್ಣು ಬಳೆ, ಕುಂಕುಮ, ಹೂವ ಎಲ್ಲ ಹುಟ್ಟಿದಾಗಿಂದನೂ ತಗೊಂಬಂದಿರೋದು. ಅದು ಗಂಡ ಬಂದ್ಮೇಲಲ್ಲ ಬಂದಿರೋದು. ಅವ್ರು ಏನಿದ್ರು ತಾಳಿ ಕಟ್ಟೋದು ಮತ್ತೆ ಕಾಲುಂಗುರ ಹಾಕೋದು. ಅದು ಬೇಕಾದ್ರೆ ಬೇಡ ಸಮಾಜ ಒಪ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಇದನ್ನೆಲ್ಲ ಅವರು ಇದ್ ಮಾಡಿದಾಗ ಅವ್ರ ಮೊದ್ಲೇ ನೋವಿರುತ್ತೆ. ಆ ನೋವಿನಲ್ಲಿ ಈ ನೋವು ಕೊಟ್ಟಾಗ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಅದರಿಂದ ನಾವು ಮಾನಸಿಕವಾಗಿ ಸಬಲರಾಗಬೇಕು. ಅವ್ರ ಮುಂದೆ ಎದುರಿಸಿ ನಮ್ಮಿಷ್ಟ ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಅವ್ರನ್ನ ಎದುರಿಸಿ ನಾವು ಧೈರ್ಯವಾಗಿ ಮಾತಾಡ್ಬೇಕು ಆತ್ಮವಿಶ್ವಾಸದಿಂದ. ಅವಾಗ ಅವರು ಏನು ಅನ್ನಲ್ಲ. ಮತ್ತೆ ಈಗ ಗಾಂಧಾರಿ ಕುಂತಿನ ಒಂದು ವ್ರತ ಮಾಡಿದಾಗ ಕರೀಲಿಲ್ಲ ವಿಧವೆ ಅಂದ್ಬಿಟ್ಟು ಭೀಮಾ ಐರಾವತನ ತರಿಸಿ ಅವ್ರಿಗೆ ಪೂಜೆ ಮಾಡಕ್ಕೆ ಎಲ್ಲ ಸಲಕರಣೆ ಸೌಲಭ್ಯ ಎಲ್ಲನ ಕೊಟ್ರು. ಇದು ನಮ್ಗೆ ಒಂದು ಪಾಠ. ಮತ್ತೆ ಈ ಗಂಡಸರನಲ್ಲೂ ಅಷ್ಟೇ, DVG ಅನ್ನೋರು ತುಂಬಾ ಫೇಮಸ್. ಅವ್ರು 37ನೇ ವರ್ಷದಲ್ಲೇ ಹೆಂಡತಿನ 3ನೇ ಮಗು ಬಾಣಂತಿನಲ್ಲಿ ಕಳ್ಕೊಂಡ್ರು. ಹೊಗೆ ತಗೊಂತಿರೋವಾಗ ಸುಟ್ಟೋಗಿ ಹೋಗಿದ್ದಂತ ಅವರು. ಅವರು ಮುಂದೆ ಮದ್ವೆನೂ ಆಗ್ದಿರ ಎಷ್ಟು ಸಮಾಜಕ್ಕೆ ಒಳ್ಳೇದ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಭಗವದ್ಗೀತೆ ಸಮನಾದಂತ DVG ಕಗ್ಗಗಳು ಪ್ರಸಿದ್ಧವಾಗಿವೆ. ಅವೆಲ್ಲ ನಮ್ಗೆ ಒಂದು ಕಲಿಸಿದ ಪಾಠಗಳು. ಇದನ್ನ ನೋಡಿ ನಾವು ಹೆಣ್ಣಾಗ್ಲಿ ಗಂಡಾಗ್ಲಿ ಸಂಗಾತಿಗಳನ್ನ ಕಳ್ಕೊಂಡ್ರೆ ಹಿಂದೆ ಬೀಳ್ದಿರ ಆತ್ಮವಿಶ್ವಾಸದಿಂದ ಹೀಗೆ ಬೇಕಾದಷ್ಟು ಕ್ಷೇತ್ರಗಳಿದ್ದಾವೆ, ಕ್ಲಬ್ಗಳು ಎಲ್ಲ, ಅಲ್ಲಿ ಹೋಗಿ ಅವ್ರ ಸಮವಯಸ್ಕರ ಹತ್ರ ಮಾತಾಡಿ ಜೀವನ ಕೊನೆಯವರೆಗೂ ಸಂತೋಷವಾಗಿ ಇರ್ಬೇಕು ಅಂತ ಹೇಳ್ಕೊತೀವಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ರತ್ನ ಮೇಡಮ್ ಅವ್ರು ಹೇಳಿದ್ರು ಹೇಗೆ ಕೆಲವು ವಿಚಾರಗಳು ಹೆಣ್ಣು ಹುಟ್ಟಿದಾಗಿಂದ ತಗೊಂಡು ಬರ್ತಾರೆ. ಬಳೆ ಆಗಲಿ, ಕುಂಕುಮ ಆಗಲಿ, ಅವೆಲ್ಲವೂ ಗಂಡ ತೀರಿ ಹೋದ್ಮೇಲೆ ಯಾಕೆ ನಾವು ನಿಲ್ಲಿಸ್ಬೇಕು ಅಂತ. ಕಾಲುಂಗುರವನ್ನು ಕೂಡ ನಾನು ಅದೇ ಹೇಳ್ತೀನಿ. ನಿಮಗೆ ಹೇಗೆ ಇಷ್ಟ ಆಗುತ್ತೆ, ನಿಮಗೆ ಹೇಗೆ ಖುಷಿ ಸಿಗುತ್ತೆ ಅದನ್ನ ನೀವು ಮಾಡಬೇಕು. ಸಮಾಜ ಏನು ಅನ್ನುತ್ತೋ ಅದನ್ನು ಎದುರು ನಿಂತು ನಾವು ನಮ್ಮ ಫ್ಯಾಮಿಲಿ ಆಯ್ತು ನಾವಾಗಲಿ ಎದುರು ಒಂದ್ಸತಿ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಇಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಅದಕ್ಕೆ ಯಾವುದೇ ಥರದ ತರ್ಕಗಳಿಲ್ಲ, ಯಾವುದೇ ಥರದ ಲಾಜಿಕ್ಗಳಿಲ್ಲ. ಸೊ ನಿಮ್ಮ ಖುಷಿಗೆ ಏನು ನಿಮಗೆ ಇಷ್ಟ ಆಗುತ್ತೆ ನೀವು ಅದನ್ನ ಮಾಡಬೇಕು. ಯಾರೇ ನಿಮಗೆ ಹೇಗೆ ಜೀವನ ಮಾಡಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾವುದರಿಂದನೂ ಕೂಡ ನಿಮಗೆ ನಾನೇನೋ ತಪ್ಪು ಮಾಡ್ತಿದ್ದೀನೋ, ಅವರು ಹೋದ ಮೇಲೆ ನಾನು ಇನ್ನೂ ಖುಷಿಯಾಗಿ ಕಂಡು ಬರ್ತಿದ್ದೀನಿ ಆ ಸೊಸೈಟಿಗೆ ಅನ್ನೋ ಅವಶ್ಯಕತೆಗಳು ಕೂಡ ಇಲ್ಲ. ನಿಮ್ಮ ಖುಷಿ ನಿಮ್ಮ ಹಕ್ಕಾಗಿರುತ್ತೆ, ನಿಮ್ಮ ಜೀವನ ನಿಮ್ಮ ಹಕ್ಕಾಗಿರುತ್ತೆ. ಗಂಡಸರಲ್ಲೂ ಕೂಡ ಹಾಗೆ. ಸೊ
ಇದ್ರ ಬಗ್ಗೆ ಆ, ನೀವು ಅರಿವು ಕೂಡ ಇಟ್ಕೋಬೇಕು. ಹಾಗೆ DVG ಅವರ ಎಕ್ಸಾಂಪಲ್ ಕೂಡ ಕೊಟ್ರಿ. ಸೊ ತುಂಬಾ ಆ, ಏನಂತಾರೆ ಕಗ್ಗಗಳು ನಿಮ್ಗೂ ನೀವು ಓದ್ದವರು, ನೀವು ಹೇಳಿದ್ರಿ. ಸೊ ಅದೇ ತರದ ಏನಂತಾರೆ ಮನಸ್ಸಲ್ಲಿ ಅರ್ಥ ಕೊಡುವಂತ ವಿಚಾರಗಳು ತುಂಬಾ ಬುಕ್ಗಳಿದ್ದಾವೆ, ತುಂಬಾ ಕಥನಗಳಿದ್ದಾವೆ, ಭಗವದ್ಗೀತೆ ಇದೆ, ಬೇರೆ ಬೇರೆ ರಿಲಿಜಿಯಸ್ ಬುಕ್ಸ್ಗಳಲ್ಲಿ ಬೇರೆ ಬೇರೆ ತರದ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಸೊ ಮ್ಯಾನ್ಸ್ ಪರ್ಪಸ್ ಫಾರ್ ಮೀನಿಂಗ್ ಅಂತ ಏನಂತೀವಿ, ಅದು ತುಂಬಾ ಬುಕ್ಗಳಿಂದ, ತುಂಬಾ ಅಧ್ಯಾತ್ಮಗಳಿಂದ ಸಿಗೋ ಏನಂತಾರೆ ತುಂಬಾ ಕಾಮನ್ ಆಗಿ ಇದು ಸಿಗ್ತಾ ಹೋಗುತ್ತೆ. ಬೇರೆ ಯಾರಾದ್ರೂ ಏನು ಹೇಳ್ತೀರಾ? ನಾನು ಹೇಳ್ತೇನೆ ಸರ್ ಏನಂತ, ಸಿ there is only widower syndrome. There is no widow syndrome, sir. See, what all I'm saying is that, okay, I mean, ಒಂದು ನಾನು ಅವರು ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಹೇಳ್ತೇನೆ, ಅದು ಅವ್ರು ಸ್ಟಾರ್ಟ್ ಮಾಡೋದಿಲ್ಲ. ಅವರು ಈ ತರ ಇದ್ದೇವೆ, ಅವರೇ ಚೇಂಜ್ ಆಗಬೇಕಿಲ್ಲವಾ? ನೀವೇ ನೋಡಿ, ಇಂಡಿವಿಜುವಲ್ ಚೇಂಜ್ ಆಗಬೇಕು. ಸೊಸೈಟಿ ಕನ್ಸಿಸ್ಟ್ ಆಫ್ ಓನ್ಲಿ ಇಂಡಿವಿಜುವಲ್ಸ್. ಇಂಡಿವಿಜುವಲ್ಸ್ ಚೇಂಜ್ ಆಗಬೇಕು. ಸರ್ ವಾಸುದೇವ್ ಸರ್, ನೀವು ಏನೋ ಹೇಳ್ಬೇಕಾ ಸರ್? ಇಲ್ಲ ಸರ್. ವಾಸುದೇವ್ ಹೇಳಿ ಸರ್. ನೀವು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಸರ್, ನೀವು ಸ್ವಲ್ಪ ಹೇಳಿ ಸರ್. ಹೇಳಿ ಸರ್, ಹೇಳಿ ಸರ್. ಐ ಆಮ್ ವೆರಿ ಜೂನಿಯರ್ ಟು ಆಲ್ ಆಫ್ ಯು. ಸೊ ನನ್ನ ಲಿಫ್ಟ್ ಎಕ್ಸ್ಪೀರಿಯನ್ಸ್ ನನಗೆ Junior or senior or junior, my dear friend. It's all, we are trying to share some ideas. Yes. I am learning from you. We are just trying to sell some ideas to you, that's all. There Yes. is no seniority or juniority, nothing like that. And I should add that you have done it beautifully well. Your program was fantastic. In fact, Thank you, I am sir. going to request Dr. Vijay Kumar to ask you to present it in the other group also, that is namely in the English group also, so that your knowledge will pass on to all others. I am going to do that. So, but anyway, Thank you, sir. it was very good. It was very good. ತುಂಬಾ ಚೆನ್ನಾಗಿದೆ. ಸರ್ ಒಂದು ಐಡಿಯಾ ಕೇಳ್ಬೋದಾ ಸರ್? ಆಕ್ಚುಲಿ ಸರ್ ಇದು ಲಾಸ್ಟ್ ಕ್ವಶನ್ ಆಗಿ ಇಡಬಹುದು ಸರ್, ಟೈಮ್ ಎಸ್ ಮೇಡಮ್, ನಂದು ಒಂದು ಲಾಸ್ಟ್ ಕ್ವಶನ್ ಏನಂತಂದ್ರೆ ಮೇಡಮ್, ಈಗ ಗ್ರೀಫ್ ಸರ್, ಡಾಕ್ಟರ್ ಸಾಬ್ ಸೌರಭ್ ಜೋಶಿ ಒಳ್ಳೇದ್ ಹೇಳಿದ್ ಸರ್, ಇದು ಬಹಳ ಚೆನ್ನಾಗಿ ನಮಗ್ ಅನಿಸ್ತು. ಇನ್ನೊಂದು ನಾನು ಹೇಳಕ್ ಏನ್ ಇಷ್ಟಪಡ್ತೀರಂದ್ರೆ, ಈಗ ಇದು ನ್ಯಾಚುರಲ್ ಡೆತ್ ಇದೆ ಸರ್, ವೈಫ್ ಅಂಡ್ ಹಸ್ಬೆಂಡ್ ಸ್ಪೌಸ್ ಇದು ನ್ಯಾಚುರಲ್ ಗ್ರೀಫಿಂಗ್ ಇದೆ. ಈ ನಡುವೆ ಏನಾಗ್ತಾ ಇದೆ, ದೇರ್ ಇಸ್ ಅ ಸೆಪರೇಷನ್ ಈಸ್ ಆಲ್ಸೋ ಹ್ಯಾಪನಿಂಗ್ ಬಿಟ್ವೀನ್ ದ ಏಜ್ 55, 60, 65 ಅಲ್ಲಿ ಗಂಡ ಹೆಂಡತಿ ಸೆಪರೇಟ್ ಆಗ್ತಾ ಇದ್ದಾರೆ. ಸೊ ಗಂಡ ಹೆಂಡತಿ ಸೆಪರೇಟ್ ಆಗೋದು, ಅದು ಈಗ ಜೀವನ ಹೋಯ್ತು ಅಂತಂದ್ರೆ ಅದು ಗ್ರೀಫಿಂಗ್ ಇದೆ. ಈಗ ಜೀವನ ಇದೆ, ಬಟ್ ದೇ ಆರ್ ಲಿವಿಂಗ್ ಸೆಪರೇಟ್ಲಿ. ಸೊ ಇದಕ್ಕೆ ಹೇಗೆ, ಹೌ ಡು ಯು ಟೇಕ್ ಕೇರ್ ಸರ್? ನಿಮ್ಮಲ್ಲೂ ಈ ತರ ಬಹಳ ಕೇಸ್ ಸ್ಟಡೀಸ್ ಬಂದಿರ್ಬೋದು ಸರ್. ಕ್ಯಾನ್ ಯು ಬ್ರೀಫ್ಲಿ ಹೈಲೈಟ್ ಆನ್ ದಿಸ್? ಎಸ್ ಸರ್. ಸೊ ಸಪರೇಷನ್ ಅಂತ ನೀವು ಹೇಳಿದ್ರಿ. ಕೆಲವೊಮ್ಮೆ ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ ಯಾವ್ದೋ ಒಂದು ಎಂಡ್ ಸ್ಟೇಜ್ ಇಲ್ನೆಸ್ ಬಂದಾಗ, ಡಿಮೆನ್ಷಿಯಾ ಅಲ್ಲಿ ತುಂಬಾ ಸಿವಿಯರ್ ಆದಾಗ ಅವರಿಗೆ ಓಲ್ಡ್ ಏಜ್ ಹೋಮಲ್ಲಿ ಅಥವಾ ಸಪೋರ್ಟ್ ಹೋಮಲ್ಲಿ ಹಾಕೋದು, ಅಥವಾ ಕ್ಯಾನ್ಸರ್ ತುಂಬಾ ಎಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ಅವರಿಗೆ ಹಾಸ್ಪೈಸ್ ಅಲ್ಲಿ ಇರೋದು, ಗಂಡ ಸಪರೇಟ್ ಆಗಿರೋದು, ಅಥವಾ ನೀವು ಈ ಬಂಧನ ಅಂತ ಒಂದು ಮೂವಿ ನೋಡಿರ್ಬೋದು, ಹಿಂದಿಯಲ್ಲಿ ಬಾಗ್ಬಾನ್ ಅಂತ ಒಂದು ಮೂವಿ ಇದೆ. ಸೊ ಆ ಚಿತ್ರಗಳಲ್ಲಿ ನೀವು ನೋಡಿರ್ಬೋದು, ಗಂಡ ಒಂದು 6 ತಿಂಗಳು ಆ ಮಗನ ಕಡೆ, ಹೆಂಡತಿ ಒಂದ್ ಕಡೆ, ಈ ತರದ್ದು ಸಪರೇಷನ್ ಕೂಡ ನಾವು ನೋಡ್ತೀವಿ. ಒಂದು ಸಪರೇಷನ್ ಅನಿವಾರ್ಯದಿಂದ ಆಗಿದೆಯಾ ಅಥವಾ ವಾಲಂಟರಿಲಿ ಅವರವರ ಜೀವನದಲ್ಲಿ ಇದು ವಾಟ್ ಈಸ್ ಹ್ಯಾಪನಿಂಗ್? ಈಗೋ, ಇಟ್ ಈಸ್ ಈಗೋ ಕ್ಲಾಶ್. Sir, the topic is becoming too big, sir. Sir, we have a short running out of time. Topic is ಈಗೋ becoming too ಕ್ಲಾಶ್ big. ಅಲ್ಲಿ ಅಂದ್ರೆ ಹೌ ಟು ಗೆಟ್ ಬ್ಯಾಕ್ ಸರ್? ಎನಿ ಐಡಿಯಾ? ಸರ್, ಇಂಡಿವಿಜುವಲ್ ಕೇಸ್ ವಿಲ್ ರಿಕ್ವೈರ್ ಇಂಡಿವಿಜುವಲ್ ಡಿಸ್ಕಷನ್. ಈಗೋ ಕ್ಲಾಶ್ ಆಗಲಿ, ಬೇರೆ ಇದಾಗ್ಲಿ, ಇಟ್ ವಿಲ್ ರಿಕ್ವೈರ್ ಅ ಡಿಫ್ರೆಂಟ್ ಡಿಸ್ಕಷನ್ ವಿಚ್ ಇಸ್ ವೆರಿ ಪರ್ಸನಲ್. ಅಂದ್ರೆ ಆ ಕಪಲ್ ಅಥವಾ ಆ ಸಿಚುವೇಶನ್ ನಾವು ಇದ್ ಮಾಡ್ಬೇಕು. ಜನರಿಕ್ ಆಗಿ ನಾನು ಇಲ್ಲ ಖುಷಿಯಾಗಿರಿ, ಒಬ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಅರ್ಥ ಇರೋದಿಲ್ಲ. ನಾನು So ಹೇಳಿದ್ರು you need a separate session to solve your problem, All sir. your problems. Yes, Yeah, yes. yeah. So with this we can conclude, I guess, if there is. I think it's time. It's Yeah. time. Yeah, I yeah. thank Dr. Saurabh sir. It is a very, very fantastic topic where we are not talking much on this.
And losing a life partner is not an easy task to overcome this issue. Many will grieve silently, don't know how to come out of this grief. So it is a very eye-opening topic and very much needed topic for this age group. So thank you so much for your time Thank you. and for Thank your you for the valuable content. opportunity. So thank you so much. Thank you all the participants. Thank you, sir. Thank you. Thank Thank you. you, ma. Thank you. Thanks Thank to you, sir. Vayomana Sanjeevani. Thanks to doctor. Thank you. All the best. God Thank bless you you. all. Thank you all. Thank you. You can close down.